ಒನ್ ಆಫ್ ದ ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಾವು ಸಾಲ್ವ್ ಮಾಡೋಕ್ಕಾಗ್ದಲ್ಲಿದ್ದಂಥ ಸಮಸ್ಯೆಗಳೇ ಇಲ್ಲ ಅಂತ ಹೇಳ್ಕೊತಾರೆ. ಅಂಥ FBI ಹೆಂಗೆ ಇಗ್ನೋರ್ ಮಾಡಿದ್ರು? ಇದೇ ಥರ ನೀವು ಸೌಜನ್ಯ ಪ್ರಕರಣವನ್ನು ಕೂಡ ನೋಡಿದ್ದೀರಿ. ಅಮೇರಿಕದ ಇದ್ರ ಮಧ್ಯೆ ಒಂದು ಅನಾಲಜಿ, ಒಂದು ಹೋಲಿಕೆಯನ್ನು ನೀವೇನಾದರೂ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲೂ ಇರೋದು ಕಾಮಾಂಧರು, ಇಲ್ಲೂ ಇರೋದು ಕಾಮಾಂಧರು. ಎಲ್ಲಿ ಹೆಣಗಳನ್ನು ಹೂತರು ಅನ್ನೋದು ಕೂಡ ಇಲ್ಲ. ಇಲ್ಲಿ ಎಲ್ಲವನ್ನ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಪ್ರಕ್ರಿಯೆ. ಎಪ್ಸ್ಟೈನ್ ಫೈಲ್ಸು ಹೌದು ದೊಡ್ಡದು, ತುಂಬ ದೊಡ್ಡದು. ಹಾಗಂತ ಹೇಳಿ ಇಲ್ಲಿ ನಡೀತಿರೋ ದೌರ್ಜನ್ಯಗಳನ್ನು ನಾವು ಸಣ್ಣದು ಅಂತಲೂ ಅನ್ನೋಕ್ಕಾಗಲ್ಲ. ಆಮೇಲೆ ಮಕ್ಕಳ ಪೀಡಕರು, ಇವ್ರಿಗೆ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗಲ್ಲ. ಇಂಥವ್ರು ಬದುಕಿರೋದಕ್ಕೆ ಲಾಯಕ್ಕಿಲ್ಲ. ಮತ್ತು ಆ ಸ್ವಾಮಿಗೂ ಕೂಡ, ಆ ಕಳ್ಳ ಸ್ವಾಮಿಗೂ ಕೂಡ ಇದೇ ರೀತಿಯೊಂದು ರಕ್ಷಣಾ ಕವಚ ಇತ್ತು. ಈ ಮಕ್ಕಳ ಪೀಡಕರನ್ನು ಕೂಡ ರಕ್ಷಣೆ ಮಾಡುತ್ತೆ ಅನ್ನೋದಾದರೆ ಇಂಥ ವ್ಯವಸ್ಥೆ ಒಂದು ನರಕದ ವ್ಯವಸ್ಥೆ ಅಂತಲೇ ನಾವು ಹೇಳ್ಬೇಕಾಗತ್ತೆ. ಇದನ್ನೇ ಸ್ವೀಟ್ ಹಾರ್ಟ್ ಡೀಲ್ಗಳು ಅಂತ ಇಲ್ಲೂ ಕೂಡ ನಡೀತವೆ. ಅವೆಲ್ಲ ಸ್ವೀಟ್ ಹಾರ್ಟ್ ಡೀಲ್ಗಳು. ಯಾರೋ ಒಬ್ಬ ಈ ಥರ ಸೆಕ್ಸ್ ಅಫೆಂಡರ್ ನಿಂತ್ಕೊಂಡು ಈ ಥರದ ಡೀಲ್ಗಳನ್ನು ಕುದುರಿಸ್ತಾನೆ, ಒಂದು ದೇಶದ ರಾಜತಾಂತ್ರಿಕ ನಿಲುವನ್ನೇ ಬದಲಾಯಿಸ್ತಾನೆ ಅಂದರೆ ಅದು ನಮಗೆ ನಿಜಕ್ಕೂ ಆತಂಕ ಹುಟ್ಟಿಸುವಂಥ ವಿಷಯ. ಅಂಥವನ ಜೊತೆ ನಿನ್ಗೇನಯ್ಯ ಸಂಬಂಧ? ಹರ್ದೀಪ್ ಪುರಿ ಯಾಕಯ್ಯ ನೀನು ಅಂತ ಮಾತಾಡಿದೆ. ಇಲ್ಲಿ ಅಪರಾಧಿಗಳನ್ನು ರಕ್ಷಣೆ ಮಾಡೋ ಕೆಲಸನೇ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇದು ಫ್ಯೂಚರ್ ಯಾವ ಒಂದು ಡೈರೆಕ್ಷನನ್ನು ತಗೋಬೋದು? ಇದು ಮೇಲ್ ಮಾಡಿದಂಥ ವ್ಯಕ್ತಿಯ ಇಮೇಲ್ ಐಡಿಯನ್ನು ಬ್ಲಾಕ್ ಮಾಡ್ತಾರೆ. ವಾಟ್ ಈಸ್ ದ ರೀಸನ್ ಅಂತ ಹೇಳಿ. ಮತ್ತು ವಿಕ್ಟಿಮ್ಸ್ ಬಗ್ಗೆ ಅವ್ರಿಗೆ ಒಂದು ಕಿಂಚಿತ್ತು ಕೂಡ ಕಾಳಜಿ ಇದ್ದಂತೆ ಕಾಣಿಸಲ್ಲ. ಇದು ಟ್ರಂಪ್ ವಿಷಯದಲ್ಲೂ ಕೂಡ ಅದು ನಿಜ. ಆಮೇಲೆ ಟ್ರಂಪ್ ವ್ಯಕ್ತಿಯಾಗಿ ಕೂಡ ಅವನ ಹೆಣ್ಮಕ್ಳ ಮೇಲೆ ಯಾವ ಗೌರವವನ್ನು ಇಟ್ಕೊಂಡಂಥ ವ್ಯಕ್ತಿ ಅಲ್ಲ. ಭಾರತ ಮತ್ತು ಅಮೆರಿಕ ನಡುವಿನ ಏನು ಒಪ್ಪಂದ ಟ್ರೇಡ್ ಡೀಲ್ ಆಗಿದೆ, ಆ ಟ್ರೇಡ್ ಡೀಲ್ ಆಗೋದಕ್ಕೂ ಕೂಡ ಎಪ್ಸ್ಟೈನ್ ಫೈಲಲ್ಲಿ ಇರಬಹುದಾದಂಥ ಕಡತಗಳು ಕಾರಣ. ರಷ್ಯಾದಿಂದ ನಾನು ಆಯಿಲ್ ತಗೋತೀನಿ, ಅಥವಾ ಅಮೇರಿಕಾದಿಂದ ನಾನು ತಗೋತೀನಿ, ಪಾಕಿಸ್ತಾನದಿಂದ ನಾನು ತಗೋತೀನಿ, ಎಲ್ಲರೂ ತಗೋತೀನಪ್ಪ. ಇವ್ರಿಗೇನು ಪ್ರಾಬ್ಲಮ್ಮು? ನೀನು ಬೇಡ ಅಂದ ತಕ್ಷಣ ನಾನು ಯಾಕೆ ನಿಲ್ಲಿಸ್ಬೇಕು? ಟ್ರಂಪ್ ಒಂಥರ ಬ್ಲ್ಯಾಕ್ ಮೇಲರು. ಆ ಬ್ಲ್ಯಾಕ್ ಮೇಲ್ಗಾಗಿ ಅವರು ಎಪ್ಸ್ಟೈನ್ ಫೈಲ್ಸ್ನ ಅರ್ಧದಷ್ಟು ಕಡತಗಳನ್ನು ಇಟ್ಕೊಂಡಿರ್ಬೋದಾ ಅನ್ನುವಂಥ ಅನುಮಾನವೂ ಇದೆ. ಅವನ ಐಲ್ಯಾಂಡೇ ಅದೊಂದು ಕಾಮ ಕೂಪ. ಅದು ನಿಮ್ಮ ಬುದ್ಧಿ ಏನಾಗಿತ್ತು? ನಿಮ್ಮ ಬುದ್ಧಿ ಏನು ಕತೆ ಕಾಯ್ತಿತ್ತ? ನಿಮ್ಮ ತಲೆಯಲ್ಲಿ ಮೆದುಳಿಲ್ವಾ? ಅಷ್ಟು ದೊಡ್ಡ ಅಪರಾಧಿಯನ್ನು ನಾವು ಬಂದು ಇಟ್ಕೊಂಡಿರ್ಬೇಕಾದ್ರೆ ಅವನ್ನ ಆ ರೀತಿ ಸಾಯೋದಕ್ಕೆ ಹೆಂಗೆ ಬಿಟ್ರಿ ನೀವು? ಎಪ್ಸ್ಟೈನ್ ಸಾವು ಇದೆಯಲ್ಲ, ಅದು ಕೂಡ ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ. ಇವತ್ತು ನಮ್ಮ ಜೊತೆಗೆ ದಿನೇಶ್ ಕುಮಾರ್ ಸರ್ ಇದ್ದಾರೆ, ಡಿಟಾಕ್ಸ್ ಚಾನಲ್ನ ದಿನೇಶ್ ಕುಮಾರ್ ಸರ್. ಇವತ್ತು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಒಂದು ಮಾತುಕತೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಇಡೀ ಪ್ರಪಂಚದಾದ್ಯಂತಹ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಎಪ್ಸ್ಟೈನ್ ಫೈಲ್ಸ್. ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾರು ಕೂಡ ಕೇಳಿ ಕಂಡರಿಯದೇ ಇದ್ದಂತಹ ಒಂದು ಪಾತಕ ಅಂತ ಹೇಳ್ಬೋದು, ಘೋರವಾದ ಪಾತಕ. ಇದು ನಮಗೆ ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು ಕೇವಲ ಎಪ್ಸ್ಟೈನ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಆದರೆ ಇದನ್ನು ನಡೆಸಿದ್ದು ಅವನೊಬ್ಬ ಮಾತ್ರ ಅಲ್ಲ, ಅವನ ಹಿಂದುಗಡೆ ಇಡೀ ಒಂದು ವ್ಯವಸ್ಥೆನೇ ಇದೆ, ಒಂದು ಜಾಗತಿಕ ಮಟ್ಟದ ವ್ಯವಸ್ಥೆ. ಇದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ನಾವು ಕೂಡ ಕನ್ನಡ ಪ್ಲಾನೆಟ್ನಲ್ಲಿ ಒಂದಷ್ಟು ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ಈ ಒಂದು ಮಾತುಕತೆಗೆ ನಿಮಗೆ ಸ್ವಾಗತ. ಸರ್, ಮೊದಲನೇದಾಗಿ ಈ ಒಂದು ಎಪ್ಸ್ಟೈನ್ ಫೈಲ್ಸು ಏನು ಮೊನ್ನೆ ರಿವೀಲ್ ಆದಂತಹ ಸಂದರ್ಭದಲ್ಲಿ ಶಾಕಿಂಗ್ ಅಂತ ಹೇಳಿದರೆ, ಹೆಚ್ಚು ಕಡಿಮೆ 95-96ನೇ ಇಸ್ವಿಯಿಂದ ಶುರುವಾದಂಥ ಒಂದು ದಂಧೆ. ಇದು ಒಂದು ಜಾಗತಿಕ ಮಟ್ಟದ ದಂಧೆ. ಇಷ್ಟು ವರ್ಷ ಬೇಕಾಯ್ತಾ ಇದು ಹೊರಗೆ ಬರಲಿಕ್ಕೆ, ಇದ್ರ ಬಗ್ಗೆ ಜಗತ್ತಿಗೆ ಗೊತ್ತಾಗಲಿಕ್ಕೆ? ನಾವೆಲ್ಲ ಇಷ್ಟು ಟೆಕ್ನಾಲಜಿ ಜಗತ್ತಲ್ಲಿದ್ದೀವಿ, ಇಷ್ಟು ಮೀಡಿಯಾಗಳಿದೆ. ಹರ್ಷ, ನೀವು ಹೇಳಿದ ಬಹಳ ಮುಖ್ಯವಾದ ವಿಷಯ. ಅಂದರೆ ಯಾಕೆ ಇದು ಅಮೇರಿಕಾದಂಥ ದೇಶದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಜಗತ್ತಿನ ಬಹುದೊಡ್ಡ ಡೆಮೊಕ್ರೆಟಿಕ್ ಕಂಟ್ರಿ, ನಾವು ಚಾಂಪಿಯನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ಕೊಳ್ಳೋಂಥ ದೇಶ. ಭಾರತದಂಥ ದೇಶಗಳು ಅಥವಾ ಬೇರೆ ಇನ್ಯಾವುದೇ ದೇಶಗಳಲ್ಲಿ ಈ ಥರದ್ದು ಏನಾದ್ರು ನಡೆದಿದ್ರೆ ಅಲ್ಲೇನೋ ವ್ಯವಸ್ಥೆಯ ಲೋಪ, ಏನೋ ಭ್ರಷ್ಟಾಚಾರ, ಇನ್ನೇನೋ ಅಂತ ಹೇಳ್ಬೋದಿತ್ತು. ಆದರೆ ಅಮೇರಿಕಾದಂಥ ದೇಶದಲ್ಲಿ ಒಬ್ಬ ಎಪ್ಸ್ಟೈನ್ ಅಂತ ಕ್ರೂರ ವಿಷಜಂತುವನ್ನು ಅವರು ಹೇಗೆ ಬೆಳೆಯಕ್ಕೆ ಬಿಟ್ಟು ಅನ್ನೋದೇ ಬಹಳ ದೊಡ್ಡ ವಿಷಯ. ಅದು ಬಹಳ ದೊಡ್ಡ ಆಶ್ಚರ್ಯದ ವಿಷಯನೇ ಅದು. ನೀವು ಹೇಳಿದಂತೆ 96ರಲ್ಲಿ ಆತನ ಮೇಲೆ ಮೊದಲನೇ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅಂದರೆ 94ಕ್ಕಿಂತ ಪೂರ್ವದಲ್ಲಿ ಬಹಳಷ್ಟು ಆ ಥರದನ್ನೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ಅವನಾಗಲೇ. 90ರ ದಶಕದ ಆದಿಯಲ್ಲೇ ಆತನ ಈ ಲೈಂಗಿಕ ಹಗರಣದ ಈ ಸಾಮ್ರಾಜ್ಯವನ್ನು ಅವನು ಕಟ್ಕೊಂಡ್ಬಿಟ್ಟಿದ್ದ. ಮೊದಲ ಕಂಪ್ಲೇಂಟ್ ಬಂದಾಗ ಮರಿಯಾ ಅನ್ನುವಂಥ ಹೆಣ್ಮಕ್ಳು ಬಂದು ನ್ಯೂಯಾರ್ಕ್ ಸಿಟಿ ಪೊಲೀಸ್ನವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ನಂತರ ಅದನ್ನು ಅವರ FBI ರೆಫರ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಚೈಲ್ಡ್ ಪೋರ್ನೋಗ್ರಾಫಿಗೆ ಸಂಬಂಧಪಟ್ಟಂಥ ವಿಷಯ ಆಗಿದ್ದರಿಂದ ಅದು FBI ನಿಂದನೇ ತನಿಖೆ ಆಗಬೇಕಾಗಿರುತ್ತೆ.
ಆದರೆ FBI ನವರು ಸುಮ್ಮನೆ ಕೂರ್ತಾರೆ. ಆ ಹೊತ್ತಿಗಾಗಲೇ ಜೆಫ್ರಿ ಎಪ್ಸ್ಟೀನ್ ಏನ್ ಮಾಡಿದ್ದ ಅಂತಂದ್ರೆ, ಅವನು ಎಲ್ಲ ವಲಯದಲ್ಲೂ ಸ್ನೇಹಿತರನ್ನ ಗಳಿಸ್ಕೊಂಡ್ಬಿಟ್ಟಿದ್ದ. ಅದು ರಾಜಕಾರಣಿಗಳಿಂದ ಹಿಡಿದು, ಬ್ಯೂರೋಕ್ರಾಟ್ಸ್ ಇಂದ ಹಿಡಿದು, ಬ್ಯಾಂಕರ್ಸ್ ಇಂದ ಹಿಡಿದು, ಅಡ್ವೊಕೇಟ್ಸ್ ಇಂದ ಹಿಡಿದು, ಜಡ್ಜ್ಗಳವರೆಗೆ ಯಾವ್ಯಾವ ಹಂತದಲ್ಲಿ ತನಗೆ ಏನು ತೊಡಕುಗಳು ಬರ್ಬೋದೋ ಅವರೆಲ್ಲರನ್ನು ಕೂಡ ಅವನು ಅಟೆಂಡ್ ಮಾಡಿದ್ದ. ಅವರೆಲ್ಲರ ಒಂದು ಜಾಲವನ್ನ ಕಟ್ಕೊಂಡಿದ್ದ, ಇನ್ಕ್ಲೂಡಿಂಗ್ ಪೊಲೀಸು, FBI ಇಲ್ಲೂ ಕೂಡ. ನೋಡಿ, ಒಂದು ಕಂಪ್ಲೇಂಟ್ ಅನ್ನ, ಒಂದು ಸೀರಿಯಸ್ ಆದ ಕಂಪ್ಲೇಂಟ್ ಅನ್ನ, ಆ ಮರಿಯಾ ಅನ್ನುವಂತ ಹೆಣ್ಮಗಳು ಆಕೆ ಕೊಟ್ಟಂತ ಕಂಪ್ಲೇಂಟ್ ಏನಿತ್ತು, ಎಷ್ಟು ಸೀರಿಯಸ್ ಆದ ಕಂಪ್ಲೇಂಟ್ ಅಂದ್ರೆ, ಅದು ಒಂದು ಚೈಲ್ಡ್ ಪೋರ್ನೋಗ್ರಫಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಆಕೆ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳ್ತಾಳೆ ಅಂದ್ರೆ, ನನ್ನ ಇಬ್ಬರು ತಂಗಿಯರು, ಅವಳೊಬ್ಳು ಆರ್ಟಿಸ್ಟ್, ಅವರು ಮ್ಯಾಕ್ಸ್ವೆಲ್ ಮತ್ತೆ ಎಪ್ಸ್ಟೀನ್ ಜೊತೆ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು. ಅವಳು ತನ್ನ ಆರ್ಟ್ ಪ್ರಾಜೆಕ್ಟ್ಗೋಸ್ಕರ ತನ್ನ ಇಬ್ಬರು ಸಹೋದರಿಯರ ನ್ಯೂಡ್ ಚಿತ್ರಗಳೆಲ್ಲ ತೆಗೆದು ಅವಳು ಮೊಬೈಲ್ ಎಲ್ಲ ಇಟ್ಕೊಂಡಿರ್ತಾಳೆ, ಅಥವಾ ಅವಳು ದಾಖಲೆಗಳೆಲ್ಲ ಇಟ್ಕೊಂಡಿರ್ತಾಳೆ. ಅದನ್ನ ಈತ ಕದ್ದು ಅದನ್ನ ಮಾರಾಟ ಮಾಡ್ತಾನೆ ಅನ್ನೋದು ಕಂಪ್ಲೇಂಟ್ ನ ತಿರುಳು. ಅದಲ್ದಲೆ ತನ್ನ ಇಬ್ಬರು ತಂಗಿಯರ ಮೇಲೂ ಕೂಡ ದೌರ್ಜನ್ಯ ನಡೆದಿದೆ ಅಂತ ಆಕೆ ಹೇಳ್ತಾಳೆ. ಅದರಲ್ಲಿ ಆನಾ ಅನ್ನುವಂಥ ಒಬ್ಬ ತಂಗಿ ತನ್ನ ಮೇಲೆ ನಡೆದಂಥ ದೌರ್ಜನ್ಯಗಳನ್ನು ಕೂಡ ವಿವರಿಸಿರ್ತಾಳೆ. ಅದು ಇಷ್ಟು ಗಂಭೀರವಾದ ಕಂಪ್ಲೇಂಟ್ ಅನ್ನ FBI, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಒನ್ ಆಫ್ ದ ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಾವು ಸಾಲ್ವ್ ಮಾಡೋಕ್ಕಾಗ್ದಲ್ಲದಂಥ ಸಮಸ್ಯೆಗಳೇ ಇಲ್ಲ ಅಂತ ಹೇಳ್ಕೊಂತಾರೆ. ಅಂಥ FBI ನವರು ಹೆಂಗೆ ಇಗ್ನೋರ್ ಮಾಡಿದ್ರು, ಹೆಂಗೆ ಯಾಕೆ ಅದ್ರ ಮೇಲೆ ಆಕ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಈಗಲೂ ಕೂಡ ಅದೊಂದು ಚಿದಂಬರ ರಹಸ್ಯ ಅಂತ ನಾವು ಹೇಳ್ಬೇಕಾಗುತ್ತೆ. ಸರಿಗ ನೀವು ಈ ಫೈಲ್ ಇದ್ರ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಮಾತಾಡ್ತಿದ್ರಿ. ಇದೇ ಥರ ನೀವು ಸೌಜನ್ಯ ಪ್ರಕರಣವನ್ನು ಕೂಡ ನೋಡಿದಿರಿ. ಒಂದು ಪ್ರಭುತ್ವದ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು, ಲಾಯರ್ಗಳು, ಸರ್ಕಾರದ ಲಾಯರ್ಗಳು, ಇವರುಗಳು ಹೇಗೆ ಇಂತಹ ಒಬ್ಬ ಕಾಮುಕ ಅಪರಾಧಿಗಳ ಜೊತೆಗೆ ಸೇರ್ಕೊಳ್ಳೋದ್ರಲ್ಲಿ ಈ ಎರಡರ ಮಧ್ಯೆ ಸೌಜನ್ಯ ಅಥವಾ ಇಲ್ಲಿ ನಡೆದಂತಹ ಕರ್ನಾಟಕದಲ್ಲಿ ನಡೆದಂತಹ ಧರ್ಮಸ್ಥಳ ಕೇಸಸ್ ಮತ್ತು ಅಮೇರಿಕದ ಇದ್ರ ಮಧ್ಯೆ ಒಂದು ಅನಾಲಜಿ, ಒಂದು ಹೋಲಿಕೆಯನ್ನು ನೀವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ? ಖಂಡಿತ ಮಾಡ್ಬೋದು. ಅಲ್ಲೂ ಇರೋದು ಕಾಮಾಂಧರು, ಇಲ್ಲೂ ಇರೋದು ಕಾಮಾಂಧರು. ನೋಡಿ, ಧರ್ಮಸ್ಥಳದಲ್ಲಿ ನಾವು ತುಂಬಾ ವಿಷಯಗಳನ್ನ ನಾವು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ವಿ, ಮತ್ತು ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ಮಾತಾಡಿದ್ವಿ. ನಾವು ಒಬ್ಬ ಸೌಜನ್ಯ ವಿಷಯ ಮಾತ್ರ ನಾವು ಮಾತಾಡಿಲ್ಲ. ಅಲ್ಲಿ ನಡೆದಂತ 10 ಅಥವಾ 100 ಅಂತ ಹೇಳಬಹುದಾದಂತ ಹೆಣ್ಮಕ್ಳ ಮೇಲೆ ನಡೆದಂತ ದೌರ್ಜನ್ಯ ಪ್ರಕರಣಗಳು ಮತ್ತು ಅತ್ಯಾಚಾರ, ಕೊಲೆ ಅಂತ ಪ್ರಕರಣಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಸಾಕಷ್ಟು ಪ್ರಕರಣಗಳು ಇವತ್ತಿಗೂ ಕೂಡ ಅದು ಹೊರಗಡೆ ಬರಲೇ ಇಲ್ಲ. ಸತ್ತವ್ರು ಯಾರು ಅಂತಾನೂ ಕೂಡ ಗೊತ್ತಿಲ್ಲ. ದಾಖಲೆಗಳ ಪ್ರಕಾರ, ಗ್ರಾಮ ಪಂಚಾಯತಿಯವ್ರು ಕೊಟ್ಟ ದಾಖಲೆಗಳ ಪ್ರಕಾರ ಯಾವ್ದೋ ಹೆಣ್ಮಗಳು ಸತ್ತೋಗಿದ್ದಾಳೆ. ಹೆಂಗ್ ಸತ್ತೋದ್ಲು ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಯಾವ ದಾಖಲೆಗಳನ್ನ ಅವ್ರು ಇಟ್ಕೊಂಡಿಲ್ಲ, ಎಲ್ಲಿ ಹೆಣಗಳನ್ನ ಹೂತ್ರು ಅನ್ನೋದು ಕೂಡ ಇಲ್ಲ. ಇಲ್ಲಿ ಎಲ್ಲವನ್ನ ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಕ್ರಿಯೆ. ಆಮೇಲೆ ನೀವು ಬಹಳ ಕರೆಕ್ಟ್ ಆಗಿ ಪಾಯಿಂಟ್ ಅನ್ನ ಹೇಳಿದ್ರಿ. ಅಂದ್ರೆ ಒಂದು ಅಪರಾಧಿ ಒಬ್ಬನೋ ಅಥವಾ ಒಂದು ಕೂಟನೋ ಅಂತ ಅನ್ಕೊಂಡ್ರೆ ಅವ್ರ ಜೊತೆ ಶಾಮೀಲಾಗುವಂತಹ, ಅದನ್ನು ಕವರ್ ಅಪ್ ಮಾಡುವಂತಹ ವ್ಯವಸ್ಥೆ ಒಂದು ಎಲ್ಲ ಕಡೆನೂ ಆ ನೆಟ್ವರ್ಕ್ ಇದ್ದೇ ಇರುತ್ತೆ. ಜೆಫ್ರಿ ಎಪ್ಸ್ಟೀನ್ಗೆ ಅಲ್ಲಿ ಅವನು ತಾನು ಒಂದು ಕೋಟೆ ಕಟ್ಕೊಂಡಿದ್ನಲ್ಲ, ಇಲ್ಲೂ ಕೂಡ ಈ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳನ್ನು ನಡೆಸಿದಂಥ ವ್ಯಕ್ತಿಗಳೇನಿದ್ದಾರೆ ಅಥವಾ ಆ ವ್ಯವಸ್ಥೆ ಏನಿದೆ, ಅಲ್ಲೂ ಕೂಡ ಅಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಅಥವಾ ನೀವು ಹೇಳಿದಂತೆ ದೊಡ್ಡ ಮಟ್ಟದಲ್ಲಿ ನ್ಯಾಯಾಂಗ ಸಂಬಂಧಪಟ್ಟಂತ ವ್ಯಕ್ತಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ರಾಜಕಾರಣಿಗಳನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡಿಕೊಂಡು ಅವರು ತಮ್ಮ ಕೃತ್ಯಗಳನ್ನು ಹೇಗೆ ನಡೆಸ್ತಾರೆ ಅನ್ನೋದಕ್ಕೆ ಧರ್ಮಸ್ಥಳ ಪ್ರಕರಣಗಳು ತಾಜಾ ಉದಾಹರಣೆ. ಎಪ್ಸ್ಟೀನ್ ಫೈಲ್ಸ್ ಹೌದು ದೊಡ್ಡದು, ತುಂಬಾ ದೊಡ್ಡದು. ಹಾಗಂತ ಹೇಳಿ ಇಲ್ಲಿ ನಡೀತಿರೋ ದೌರ್ಜನ್ಯಗಳನ್ನ ನಾವು ಸಣ್ಣದು ಅಂತಾನೂ ಅನ್ನಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬಿಡ್ತೀನಿ, ಮೋಡಸ್ ಅಪರಂಡಿ ಮಾತ್ರ ಒಂದೇ ತರನೇ ಇದೆ. ಆಮೇಲೆ ಕೇವಲ ಧರ್ಮಸ್ಥಳ ಪ್ರಕರಣಗಳು ಮಾತ್ರನೂ ಕೂಡ ಅಲ್ಲ, ಈ ಪಿಡೋಫೈಲ್ಗಳನ್ನ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡಿದ್ದೀವಿ. ಮಕ್ಕಳ ಪೀಡಕರು, ಇವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ನನಗೆ ಅರ್ಥ ಆಗಲ್ಲ. ಇಂಥವ್ರು ಬದುಕಿರೋದಕ್ಕೆ ಲಾಯಕ್ಕಿಲ್ಲ. ಒಬ್ಬ ಸ್ವಾಮೀಜಿ ತನ್ನ ಮಠದಲ್ಲಿ ಇದ್ದಂತ ಬಡ ಮತ್ತೆ ಅಮಾಯಕ ಹೆಣ್ಮಕ್ಳು, ನೋಡಿ ಪ್ಯಾಟರ್ನ್ ಗಮನಿಸಿ. ಇಲ್ಲೂ ಕೂಡ ಎಪ್ಸ್ಟೀನ್ ಅವನು ಹೈರ್ ಮಾಡ್ತಾ ಇದ್ದ ಅಥವಾ ಅವನು ನೇಮಕ ಮಾಡ್ಕೊಳ್ತಾ ಇದ್ದಿದ್ದೆಲ್ಲ ಏನು ಅಂದ್ರೆ, ಮಧ್ಯಮ ಮತ್ತೆ ಬಡ ವರ್ಗದ ಹೆಣ್ಮಕ್ಳನ್ನ $200 $300 ಕೊಟ್ಟು ಅವ್ರನ್ನ ಕರೆಸ್ಕೊಂಡು ಅವರನ್ನ ಬಳಸ್ಕೊಳ್ತಾ ಇದ್ದಿದ್ದು. ಅದೇ ರೀತಿ ಇಲ್ಲಿ ಒಂದು ಶಾಲೆ ಮಾಡಿ, ಆ ಶಾಲೆಯಲ್ಲಿ ಬಡ ಮತ್ತೆ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಥವಾ ಏನೋ ತುಂಬಾ ಅವ್ರ ಬದುಕಿನಲ್ಲಿ ಸಮಸ್ಯೆ ಇರುವಂತ
ಅಂತ ಮಕ್ಕಳನ್ನ ತಂದು ಪಿಕ್ ಮಾಡಿ ಅವ್ರಿಗೆ ಪಾಠ, ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ ಹೇಳ್ಕೊಂಡು ಅವ್ರಗಳ ಮೇಲೆ ದೌರ್ಜನ್ಯ ಮಾಡಿದ್ರಲ್ಲ. ಸಿಮಿಲಾರಿಟಿ ಇದೆ ಅಲ್ಲ ಸರ್, ನೋಡಿ ಎಷ್ಟು ಸಿಮಿಲಾರಿಟಿ ಇದೆ. ಮೋಡಸ್ ಆಪರೆಂಡಿ, ನೀವು ಹೇಳ್ದಂಗೆ ಮೋಡಸ್ ಆಪರೆಂಡಿ ಎಲ್ಲ ತರನು ಒಂದೇನೆ. ಮತ್ತೆ ಆ ಸ್ವಾಮಿಗೂ ಕೂಡ, ಆ ಕಳ್ಳ ಸ್ವಾಮಿಗೂ ಕೂಡ ಇದೇ ರೀತಿಯೊಂದು ರಕ್ಷಣಾ ಕವಚ ಇತ್ತು, ಇದೆ, ಈಗಲೂ ಇದೆ ಅನ್ನೋದು ಸ್ಪಷ್ಟ. ನೋಡಿ, ಒಂದ್ ಕೇಸಲ್ಲಿ ಆತ ಈಗಾಗಲೇ ಅಕ್ವಿಟ್ ಆಗಿದ್ದಾನೆ, ಇನ್ನೂ ಬೇರೆ ಕೇಸ್ಗಳು ನಡೀತಾ ಇದೆ, ಗೊತ್ತಿಲ್ಲ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೋ ಅಂತ ಗೊತ್ತಿಲ್ಲ. ಆದ್ರೆ ಸಿಸ್ಟಮ್ ಹೇಗೆ ಬೆಂಬಲಿಸುತ್ತೆ ಇಂಥ ವ್ಯಕ್ತಿಗಳನ್ನ, ಇಂಥ ಕ್ರೂರ ಪಾತಕಗಳನ್ನ ಎಸಗಿದವರನ್ನೂ ಕೂಡ ನಮ್ಮ ವ್ಯವಸ್ಥೆ ರಕ್ಷಿಸೋದಾದ್ರೆ, ಇಂಥ ವ್ಯವಸ್ಥೆಯನ್ನ ನಾವು ಕಟ್ಕೊಂಡಿರೋದು ಏನಕ್ಕಾಗಿ, ನಮಗ್ ನಾವು ಧಿಕ್ಕಾರಗಳನ್ನ ಹೇಳ್ಕೋಬೇಕಾಗತ್ತೆ. ನಾವು ಮಾಡ್ಕೊಂಡಿರೋದು ಈ ವ್ಯವಸ್ಥೆ, ಆ ವ್ಯವಸ್ಥೆ ಇಷ್ಟು ಅಸಹ್ಯವಾಗಿ ಗಬ್ಬೆದ್ದು ಹೋಗಿದೆ. ಮತ್ತೆ ಇದು ಈ ಮಕ್ಕಳ ಪೀಡಕರನ್ನು ಕೂಡ ರಕ್ಷಣೆ ಮಾಡುತ್ತೆ ಅನ್ನೋದಾದ್ರೆ, ಇಂಥ ವ್ಯವಸ್ಥೆ, ಇದನ್ನ ವ್ಯವಸ್ಥೆ, ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋಕ್ಕಲ್ಲ, ಇದೊಂದು ನರಕದ ವ್ಯವಸ್ಥೆ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಸರ್, ಒಂದು ಮಾತು ಹೇಳಿದ್ರಿ ಮಾತಾಡ್ತಾ, ಅವನು ಈಗ ಸ್ವಾಮಿ ಅಕ್ವಿಟ್ಟಲ್ ಆಗಿದ್ದಾನೆ ಅಂತ. ಈ ಅಪರಾಧಿಗಳು ಅಕ್ವಿಟ್ಟಲ್ ಆಗೋದಂತ ಒಂದಿದೆ ಅಲ್ಲ, ಅಂದರೆ ಸಾಕ್ಷ್ಯಾಧಾರಗಳ ಕೊರತೆ ಮತ್ತೊಂದು ಅಂತ ನಾವು ಭಾವಿಸ್ತೀವಿ. ಆದರೆ ಈ ಎಪ್ಸ್ಟೈನ್ ಫೈಲ್ಸ್ ಅಂತ ನಾವು ಗಮನಿಸ್ತಾ ಅದನ್ನು ಇದು ಮಾಡಿದಾಗ, ಮುಖ್ಯವಾಗಿ 2008 ಸರಿಯಾದ ರೀತಿಯಲ್ಲಿ ಅಲ್ಲಿ ಸರ್ಕಾರದ ವಕೀಲರು, FBI ವಕೀಲರು, ಯಾಕಂದರೆ FBI ಆಲ್ರೆಡಿ ತುಂಬ ಆಳವಾಗಿ ಎಲ್ಲ ಎವಿಡೆನ್ಸ್ಗಳನ್ನು ಇಟ್ಕೊಂಡಿತ್ತು. ಅವನಿಗೆ ಆವಾಗಲೇ ಜೀವಾವಧಿ ಶಿಕ್ಷಣ ಅಥವಾ ಇನ್ಯಾವುದೋ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಎಪ್ಸ್ಟೈನ್ಗೆ ಸಾಕಷ್ಟು ಮಾಹಿತಿಗಳು ಇತ್ತು. ಆದರೂ ಕೂಡ ಅಲ್ಲಿ ಒಬ್ಬ ಸರ್ಕಾರಿ ವಕೀಲ, FBI ವಕೀಲ ಅಲೆಕ್ಸಾಂಡರ್ ಅಕೋಸ್ಟಾ ಅನ್ನೋ ವ್ಯಕ್ತಿ ಹೆಂಗೆ ಶಾಮೀಲಾಗಿ, ಅವನ ಜೊತೆಗೆ ಶಾಮೀಲಾಗಿ ಕೇವಲ 13 ತಿಂಗಳ ಗೃಹ ಬಂಧನವನ್ನು ಕೊಡ್ತಾನೆ. ಬಹುಶಃ ನಮ್ಮಲ್ಲೂ ಕೂಡ ನಮಗೆ ಇತ್ತೀಚೆಗೆ ಈ ಸೌಜನ್ಯ ಪ್ರಕರಣದಲ್ಲಿ ಬಂದಾಗ ಸರ್ಕಾರದ ವಕೀಲರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇಂಥ ವಿಷಯಗಳಿಗೆ ಅಪರಾಧಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ವರ್ತಿಸ್ತಾರೆ. ಸೊ ಇದನ್ನು ನೀವು ಹೇಗೆ ನೋಡ್ತೀರಿ, ಈ ಎಪ್ಸ್ಟೈನ್ ಫೈಲ್ಸ್ನ ಒಂದು ಪ್ರಕರಣ ಇಟ್ಕೊಂಡು ಅಂತ? ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ನೀವು ಹೇಳಿದ್ದು. ಅದನ್ನ ಅವರು 13 ತಿಂಗಳ ಶಿಕ್ಷೆಯನ್ನು ಎಪ್ಸ್ಟೈನ್ಗೆ ವಿಧಿಸಿದ್ರು ಆರಂಭದಲ್ಲಿ. ಆ ಸಂದರ್ಭದಲ್ಲಿ ಅದನ್ನ ಏನಂತ ಕರೀತಾರೆ ಅಂದ್ರೆ ಸ್ವೀಟ್ ಹಾರ್ಟ್ ಡೀಲ್ ಅಂತ ಕರೀತಾರೆ. ಕರೆಕ್ಟ್. ಸ್ವೀಟ್ ಹಾರ್ಟ್ ಡೀಲ್ ಅಂದ್ರೆ, ಅವನ ಮೇಲೆ ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್, ಗಂಡ ಹೆಂಡತಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆಕೆಯ ಸ್ಟೆಪ್ಸ್ ಡಾಟರ್ಸ್ ಅಂದ್ರೆ ಮಕ್ಕಳು ಅಂತ ನಾವು ಕರಿಬೋದು, ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಸರಣಿಯಂತೆ ಆತನ ದೌರ್ಜನ್ಯಗಳು FBI ಗೊತ್ತಾಗತ್ತೆ, ಅವರ ಮೋಡಸ್ ಆಪರೆಂಡಿ ಗೊತ್ತಾಗತ್ತೆ, ಅಲ್ಲಿ ಸಾಕಷ್ಟು ಹೆಣ್ಮಕ್ಳನ್ನ ಈತ ಬಳಸಿರೋದೆಲ್ಲ ಗೊತ್ತಾಗತ್ತೆ. ಎಲ್ಲ ದಾಖಲೆಗಳು ಇದ್ರೂ ಸಹ ಒಂದು ಡೀಲ್ ಮಾಡ್ಕೋತಾರೆ. ಯಾವ ಥರದ ಡೀಲ್ ಅಂತ ನನಗೆ ಇನ್ನೂ ಅರ್ಥ ಆಗಲ್ಲ. ಅವನಿಗೆ 13 ತಿಂಗಳ ಗೃಹ ಬಂಧನ ಅಂತ ಹೇಳಿ, ಅಲ್ಲೂ ಮತ್ತೆ ಏನು ಅಂದ್ರೆ ಆ ಶಿಕ್ಷೆ ಅಂತ, ಅದನ್ನ ಶಿಕ್ಷೆ ಅಂತ ಯಾರಾದ್ರೂ ಕರೆಯಕ್ ಸಾಧ್ಯನಾ ಅಂತ. ಅವನಿಗೆ ಒಂಥರ ಒಂದು ಐಷಾರಾಮಿ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಅವನಿಗೆ ಅವಕಾಶ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅವನು ತನ್ನ ಕಚೇರಿಗೆ ಹೋಗ್ಬೋದಾಗಿತ್ತು. ಅವ್ನ ಕಚೇರಿಗೆ ಅವನಿಗೊಂದು ವೆಹಿಕಲ್ ಬರೋದು, ಒಬ್ಬ ಡ್ರೈವರ್ ಬರೋನು, ಅವ್ನು ಕರ್ಕೊಂಡು ಹೋಗೋರು, ಅವನ ಆಫೀಸಿಗೆ ತಗೊಂಡೋಗಿ ಬಿಡ್ತಾ ಇದ್ರು. ಮತ್ತೆ ರಾತ್ರಿ ಕರ್ಕೊಬಂದು ಮತ್ತೆ ಅವನ ಸೋಕಾಲ್ಡ್ ಜೈಲ್, ಇವರು ವಿಧಿಸಿದಂಥ ಜೈಲು, ಅದಕ್ಕೆ ಬಿಡ್ತಾ ಇದ್ರು. ಸೊ ಈ ಥರದ ಸ್ವೀಟ್ ಹಾರ್ಟ್ ಡೀಲ್ಗಳು ಅಲ್ಲಿ, ಅದಕ್ಕೆ ಒಂಥರ ಅಧಿಕೃತವಾದ ಡೀಲ್ ಥರ ಮಾಡಿದ್ರು ಅವರು. ನೀವು ಹೇಳ್ದಂಗೆ ಅಟಾರ್ನಿ ಜನರಲು, ಆ ಜಡ್ಜು, ಆ ಲಾಯರ್ಗಳು, ಆ ಪೊಲೀಸ್ ವ್ಯವಸ್ಥೆ ಎಲ್ಲ ಸೇರ್ಕೊಂಡು ಮಾಡಿದಂಥ ಡೀಲ್ಗಳು. ಈ ಥರದ ಸ್ವೀಟ್ ಹಾರ್ಟ್ ಡೀಲ್ಗಳನ್ನು ನಾವು ಇಲ್ಲೂ ಕೂಡ ಸಾಕಷ್ಟು ನೋಡಿದ್ದೀವಿ. ಅಂದರೆ ನೋಡಿ, ಕೆಲವು ಗಂಭೀರ ಸ್ವರೂಪದ ಅಪರಾಧ ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯಗಳು ಏನಂತದೆ, ಅವರ ಮೇಲೆ ನೀವು ಬಲವಂತದ ಕ್ರಮ ತೆಗೆದುಕೊಳ್ಳಬೇಡಿ ಅಂತ ಹೇಳ್ಬಿಡ್ತದೆ ಕೋರ್ಟ್ಗಳು. ಇದನ್ನೇ ಸ್ವೀಟ್ ಹಾರ್ಟ್ ಡೀಲ್ಗಳು ಅಂತ. ಇಲ್ಲೂ ಕೂಡ ನಡೀತಾವೆ ಅವೆಲ್ಲ ಸ್ವೀಟ್ ಹಾರ್ಟ್ ಡೀಲ್ಗಳು. ಆಮೇಲೆ ನೋಡಿ, ಇವರ ಶಕ್ತಿ ಹೇಗಿರುತ್ತೆ ಅಂದ್ರೆ, ಅತ್ಯಂತ ದುಬಾರಿ ಚಾರ್ಜ್ ಮಾಡುವಂತ ವಕೀಲರುಗಳನ್ನ ನೇಮಿಸಿಕೊಳ್ಳೋ ಶಕ್ತಿಗಳು ಈ ದುರಹಂಕಾರಿಗಳಿಗೆ ಇರ್ತದೆ, ಈ ಪವರ್ಫುಲ್ ಪೀಪಲ್ಗಳಿಗೆ ಇದ್ದೇ ಇರ್ತದೆ. ದಿನಕ್ಕೆ 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ, ಒಂದು ಹಿಯರಿಂಗಿಗೆ 5 ಲಕ್ಷ 10 ಲಕ್ಷ ದುಬಾರಿ ಶುಲ್ಕ ವಿಧಿಸುವಂತ ಅಡ್ವೊಕೇಟ್ಗಳು ಇವ್ರ ವಕಾಲತ್ಗಳನ್ನು ತಗೊಂತಾರೆ, ಇವ್ರ ಪರವಾಗಿ ವಾದ ಮಾಡ್ತಾರೆ. ಸೊ ಹೀಗಾದಾಗ ಬಡವರಿಗೆ ಅಥವಾ ಈ ಥರದ ಅಮಾಯಕರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ನಿರೀಕ್ಷೆ ಮಾಡೋಣ. ಇದು ಖಂಡಿತ ಸರ್. ಈಗ ಒಂದು ವ್ಯವಸ್ಥೆ ಅಂದಾಗ ತುಂಬ ದುಷ್ಟರು, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲದೂ ಇರುತ್ತೆ.
ಬಟ್ ಅಟ್ ದ ಸೇಮ್ ಟೈಮ್ ನಾವು ಕೆಲವು ಸರಿ ವ್ಯವಸ್ಥೆಗಳನ್ನು ನಂಬಿಕೆ ಕೂಡ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟೇ ಕಮಿಟೆಡ್ ಆದಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಈಗ ಎಫ್ಸ್ಟೀನ್ ಫೈಲ್ಸ್ ಎಲ್ಲ ನೋಡಿದರೆ, ಈಗ ಆ ಪಾಮ್ ಬೀಚ್ ಏನು ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಪೊಲೀಸ್ ಆಫೀಸರು, ಬಹುಶಃ ಇವತ್ತು ಇಷ್ಟೆಲ್ಲ ಇದು ಆಗಲಿಕ್ಕೆ, ಈ ರೀತಿ ಒಂದು ಪಾಸಿಟಿವ್ ಇದು ಬರಲಿಕ್ಕೆ ಅವರೊಬ್ಬರು, ಆಮೇಲೆ ಆ 2008 ಒಂದು ಆರ್ಡ್ರ್ ಏನಿರುತ್ತೆ ಅಲ್ಲಿ ಅವರಿಗೆ ಕೊಟ್ಟಂಥ ಲೀಗಲ್ ಪ್ರೊಟೆಕ್ಷನ್ನು, ಅದನ್ನು ರದ್ದು ಮಾಡಿದಂತಹ ಒಬ್ಬ ಜಡ್ಜ್ ಮಾರಾ ಅಂಥೇಳಿ. ಬಹುಶಃ ಇಂಥವರ ಒಂದು ಬದ್ಧತೆಗಳು ಅಂದರೆ ನ್ಯಾಯಕ್ಕೋಸ್ಕರ, ಹ್ಯೂಮ್ಯಾನಿಟಿಗೋಸ್ಕರ, ಆಮೇಲೆ ಕೊನೆಗೆ 2019 ಕೂಡ ಅವನಿಗೆ ಜೈಲಿಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ ಕೂಡ ಆ ಜಡ್ಜು ಆ ವಿಕ್ಟಿಮ್ಗಳನ್ನೆಲ್ಲ ಒಂದು ಸಮಾಧಾನ ಮಾಡಿ ಆ ಕೋರ್ಟ್ ಇದರಲ್ಲೇ, ಬಹುಶಃ ಇಂಥದ್ರ ಬಗ್ಗೆನೇ ಅಲ್ವಾ ನಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭರವಸೆ ಇರೋದು. ಹೌದೌದು. ಅಲ್ಲ, ನಾವೆಲ್ಲ ಏನೋ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಈ ಸಿಸ್ಟಮ್ ಸ್ವಲ್ಪನಾದ್ರೂ ಒಂದು ಉಸಿರಾಡ್ತಿದೆ ಅಂದ್ರೆ ಇಂಥ ವ್ಯಕ್ತಿಗಳಿರೋದ್ರಿಂದನೇ. ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ಸೈಡ್ನು ಕೂಡ ನಾವು ನೋಡ್ಬೋದು. ತುಂಬಾ ದುಷ್ಟರು, ವಿಕೃತರು, ಈ ತರದ ಕುತಂತ್ರಿಗಳು ಇರುವವರ ಜೊತೆಯಲ್ಲೇನೆ ಒಂದು ಅಲ್ಪಸಂಖ್ಯಾತರಾದ್ರೂ ಕೂಡ, ಅಂದ್ರೆ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ರೂ ಕೂಡ ಈ ತರದ ವಿಜುವಲ್ ಬ್ಲೋವರ್ಸು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ನಿಜವಾಗ್ಲೂ ಅಂದ್ಕೊಳ್ಳೋರು, ಮಾನವೀಯ ಮನಸ್ಥಿತಿ ಇರುವಂಥವ್ರು ಎಲ್ಲ ಕಡೆ ಕೂಡ ಕಾಣಿಸ್ತಾರೆ, ಅಲ್ಲಲ್ಲಿ ಕಾಣಿಸ್ತಾರೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕಾಗಿರೋದು ವಿಕ್ಟಿಮ್ಗಳು. ಈ ವಿಕ್ಟಿಮ್ಗಳು ಧೈರ್ಯವಾಗಿ ನಿಂತು ಮಾತಾಡ್ದಲ್ಲ ಇದ್ದಿದ್ರೆ ಬಹುಶಃ ಈ ಕೇಸು ಒಂದು ಲಾಜಿಕಲ್ ಎಂಡಿಗೆ ತಲುಪ್ತಾನೆ ಇರಲಿಲ್ಲ. 2019 ಅಲ್ಲಿ ಏನಾಯ್ತೋ ಅಲ್ಲಿವರೆಗೆ ಅದು ಬರ್ತಾನೆ ಇರಲಿಲ್ಲ. ವಿಕ್ಟಿಮ್ಗಳು ಸುಮಾರು 40ಕ್ಕೂ ಹೆಚ್ಚು ವಿಕ್ಟಿಮ್ಗಳು ಧೈರ್ಯವಾಗಿ ಬಂದು ಮಾತಾಡೋಕೆ ಶುರು ಮಾಡಿದ್ರು. ಆಮೇಲೆ ಅವರು ಅದ ರೀತಿ ಬರೋ ಧೈರ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನೋಡಿ ಇದೆಲ್ಲ ಹೆಂಗೆ ಅಂದ್ರೆ ಅಲ್ಲಿ 100 ಹೆಣ್ಮಕ್ಳು ಮೇಲೆ ಆಗ್ಬಿಟ್ಟಿದೆ ಅವೆಲ್ಲ. ಆದ್ರೆ ಕೆಲವರು ಮಾತ್ರ ಯಾಕೆ ಬರ್ತಾರೆ ಅಂದ್ರೆ, ಮಿಕ್ಕಿದವ್ರಿಗೆ ಇದನ್ನ ನಾನು ಹೇಳ್ಕೊಂಡ್ರೆ, ಸಾರ್ವಜನಿಕವಾಗಿ ನಾನು ಮುಂದೆ ಬಂದ್ರೆ ನಾನು ಮುಂದೆ ಬದುಕೋದು ಹೇಗೆ, ನನ್ನನ್ನು ಜನ ನೋಡೋದ್ ರೀತಿ ಹೇಗಿರುತ್ತೆ, ಆ ಸಿಂಡ್ರೋಮ್ ಇಂದ ಆಚೆ ಬರೋದಕ್ಕಾಗಲ್ಲ. ಸೊಸೈಟಿಯ ಸ್ಟಿಗ್ಮಾಗಳಿದೆಯಲ್ಲ, ಒಬ್ಬರ ಒಂದು ಅತ್ಯಾಚಾರ ಪೀಡಿತೆಯನ್ನ ನಮ್ಮ ಸೊಸೈಟಿ, ಅಂದ್ರೆ ಭಾರತೀಯ ಸಮಾಜ ಅಂತಲ್ಲ, ಜಗತ್ತಿನ ಯಾವುದೇ ಸಮಾಜ ನೋಡೋ ರೀತಿನೇ ಬೇರೆ. ಹೀಗಿರ್ಬೇಕಾದ್ರೆ ಧೈರ್ಯವಾಗಿ ಅವ್ರು ಎದುರು ಬಂದು ನಿಂತ್ರಲ್ಲ, ಅವ್ರಿಗೂ ಕೂಡ ಸಲ್ಯೂಟ್ಸ್ ಹೇಳ್ಬೇಕು. ಮತ್ತೆ ನೀವು ಹೇಳಿದಂತೆ ಇದನ್ನ ಹೊರಗಡೆ ಹೇಗಾರು ತರಬೇಕು ಅಂತೇಳಿ ಪ್ರಯತ್ನ ಪಟ್ಟಂತ ಆ ಜೀವಗಳಿದೆಯಲ್ಲ, ಆ ಜೀವಗಳಿಗೆ ಶರಣ ಹೇಳಲೇಬೇಕು ನಾವು. ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಈಗ ಎಫ್ಸ್ಟೀನ್ ಫೈಲ್ಸ್ ಅಥವಾ ಈ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ, ಈಗ ಏನು ಅವ್ರ ಪರವಾಗಿ ಯಾರು ಎಪ್ಸ್ಟೀನ್ ಪರವಾಗಿ ವಾದ ಮಾಡಿದಂತಹ ಅಕೋಸ್ಟಾ ಅಂತ ಲಾಯರು, ಆಮೇಲೆ ಅವನು ಟ್ರಂಪ್ ಗೌರ್ಮೆಂಟಲ್ಲಿ ಲೇಬರ್ ಸೆಕ್ರೆಟರಿ ಕೂಡ ಆಗ್ತಾನೆ. ಆದರೆ ಎಷ್ಟು ಮುಖಭಂಗ ಆಗುತ್ತೆ ಅವನಿಗೆ ಅಂತ ಹೇಳಿದ್ರೆ, ಕೋರ್ಟ್ ಇದಾದ್ಮೇಲೆ ಅವನು ರಿಸೈನ್ ಮಾಡಬೇಕಾಗುತ್ತೆ, ಅವನು ಕೆಲಸದಿಂದ ವಜಾ ಆಗ್ತಾನೆ. ಅದೇ ಥರ ಯಾರವನು ಪ್ರಿನ್ಸ್ ಆಂಡ್ರೂ, ಅವನು ಕೂಡ ಅವನ ಎಲ್ಲ ಹುದ್ದೆಗಳು, ಅವನ ಎಲ್ಲ ಗೌರವಗಳು ಎಲ್ಲ ಬಿಟ್ಟು ಅವನು ಚೀತು ಅಂತ ಉಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾನೆ. ಅದೇ ರೀತಿ ಇತ್ತೀಚೆಗೆ ನಾರ್ವೆ ಸರ್ಕಾರವೇ ಅರೆಸ್ಟ್ ಮಾಡಿದೆ ಒಬ್ಬ ಮಿನಿಸ್ಟರ್ನ. ಈಗ ನಾನು ನಿಮ್ಮ ಹತ್ರ ಒಂದು ಕೇಳೋಂಥದ್ದು, ಕೆಲವು ಹೆಸರುಗಳು ಭಾರತದಲ್ಲೂ ಕೂಡ, ಭಾರತದವರ ಹೆಸರುಗಳು ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಸುಮಾರಷ್ಟು ಚರ್ಚೆ ಆಗ್ತಿದ್ದಾವೆ. ಮುಖ್ಯವಾಗಿ ಅನಿಲ್ ಅಂಬಾನಿ ಇರ್ಬೋದು, ಆಮೇಲೆ ಈಗ ಸರ್ಕಾರದ ಮಿನಿಸ್ಟ್ರು ಹರ್ದೀಪ್ ಸಿಂಗ್ ಪುರಿ ಅವನಿರ್ಬೋದು, ಮತ್ತು ಮೋದಿ ಹೆಸರು ಕೂಡ ತಳ್ಕ ಹಾಕೊಂತು. ಇಷ್ಟಾದರೂ ಕೂಡ ಇಡೀ ಜಾಗತಿಕ ಮಟ್ಟದಲ್ಲಿ ಇಷ್ಟೆಲ್ಲ ಸಂಚಲನ ಉಂಟು ಮಾಡೋಂಥದ್ದು ಯಾಕೆ ಭಾರತದಲ್ಲಿ ಅದ್ರ ಬಗ್ಗೆ ಕನಿಷ್ಠ ಚರ್ಚೆಗಳಾಗ್ತಾ ಇಲ್ಲ? ಮೀಡಿಯಾಗಳು ಹಾಕಿದನ್ನು ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇಲ್ಲ, ಅಥವಾ ಅಟ್ಲೀಸ್ಟ್ ಅವನು ಹರ್ದೀಪ್ ಪುರಿ ರಿಸೈನ್ ಮಾಡಬೇಕಿತ್ತಲ್ಲ ಇಷ್ಟೊತ್ತಿಗೆ? ಯಾಕಂದರೆ ಅವನ ಒಂದು ಅಸೋಸಿಯೇಷನ್ ಎಪ್ಸ್ಟೀನ್ ಜೊತೆಗೆ ಬಹಳ ಕ್ಲೋಸ್ ಆಗಿ, ಇನ್ಫ್ಯಾಕ್ಟ್ ಅವನ ವರ್ಜಿನ್ ಐಲ್ಯಾಂಡ್ಗೂ ಕೂಡ ಹೋಗಿ ಬಂದವರ ರೀತಿಯಲ್ಲೇ ಇದೆ. ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಮೊನ್ನೆ ಒಂದು ಟಿವಿಯ ಇಂಟರ್ವ್ಯೂನಲ್ಲಿ ಬಿಜೆಪಿಯ ಸಂಸದ ಒಬ್ಬ ಹೇಳ್ತಾನೆ, ನಿಶಿಕಾಂತ್ ದುಬೇನೋ ಏನೋ ಇರ್ಬೇಕಾತನ ಹೆಸರು, ಮೋದಿ ಬಗ್ಗೆ ಪ್ರಶ್ನೆ ಕೇಳ್ತಾರಲ್ಲ ರಾಹುಲ್ ಗಾಂಧಿ, ಅದ್ರ ಬಗ್ಗೆ ಅವ್ರೇನೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವರು ಉತ್ತರ ಕೊಡೋದು, ಮೋದಿ ಪ್ರಶ್ನಾತೀತರು, ಅವ್ರಿಗೆ ಯಾರು ಪ್ರಶ್ನೆ ಕೇಳಂಗಿಲ್ಲ. ಇದು ಒಬ್ಬ ಸಂಸದ ಹೇಳ್ತಾರ ಮಾತಲ್ಲ, ಇದು ಒಂದು ವ್ಯವಸ್ಥೆ ನಮ್ಗೆ ಹೇಳ್ತಾರಂತ ಮಾತು. ಒಂದು ಸಿಸ್ಟಮೆಟಿಕ್ ಆಗಿ ಇದನ್ನ ತುಂಬಲಾಗಿದೆ. ನೋಡಿ, ಮೋದಿ ಭಕ್ತರು ಅಂತ ನಾವೇನ್ ಕರಿತೀವಿ, ಒಂದು ಕೆಟಗರಿ ಏನಿದೆ ಅದು ಕೋಟ್ಯಂತರ ಸಂಖ್ಯೆಯಲ್ಲಿದೆ. ಅವರೆಲ್ಲರೂ ಕೂಡ ಹೇಳೋದ್ರೆ ಮೋದಿ ತಪ್ಪು ಮಾಡಿದ್ರು ಕೂಡ ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಈ ತರದ ಬಹಳ ಒಂದು ರೀತಿಯಾದಂತ ಭಯಾನಕವಾದ ಸಿಚುವೇಶನ್ ಭಾರತದಲ್ಲಿದೆ. ಇನ್ನು ನೀವು ಹೇಳದಂತೆ ಈ ಹರ್ದೀಪ್ ಪುರಿ ಮತ್ತೆ ಅನಿಲ್ ಅಂಬಾನಿ ವಿಷಯಕ್ಕೆ ಬರೋದಾದ್ರೆ,
ಅನಿಲ್ ಅಂಬಾನಿ ಆತನನ್ನ ಎಪ್ಸ್ಟೀನ್ ತನ್ನ ಬೇರೆ ಇಮೇಲ್ಗಳಲ್ಲಿ ಆತ ಹೇಳ್ತಾನೆ ಮೋದಿಸ್ ಮ್ಯಾನ್ ಅಂತಾನೆ ಹೇಳ್ತಾನೆ. ಆಮೇಲೆ ಅವನ ಕಂಪನಿ ಸಮಸ್ಯೆಗಳಲ್ಲಿ ಸಿಗಾಕೊಂಡಿರ್ತದೆ, ಅವನು ಇನ್ಸಾಲ್ವೆನ್ಸಿ ತಗೋಬೇಕು ಅಂತ ಅವನು ಓಡಾಡ್ತಿರ್ತಾನೆ. ಅದಕ್ಕೆ ಐಡಿಯಾಗಳನ್ನು ಕೂಡ ಎಪ್ಸ್ಟೀನ್ ಕೊಡ್ತಾನೆ. ನೋಡು, ನಿನ್ ದುಡ್ಡನ್ನೆಲ್ಲ ಈ ಆಫ್ ಶೋರ್ ಅಕೌಂಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಡು, ನೀನು ಈ ಥರ ಮಾಡು ಆ ಥರ ಮಾಡು ಅಂತ ಆತ ಎಲ್ಲ ಹೇಳ್ಕೊಡ್ತಾನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅನಿಲ್ ಅಂಬಾನಿ ವಿಷಯದಲ್ಲಿ ನಮಗೆ ಹಾಂಟ್ ಮಾಡೋಂಥ ವಿಷಯ ಏನು ಅಂತಂದ್ರೆ, ಇವನು ಮೋದಿ ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದ. ಅವನಿಗೆ ಮಾತಾಡೋಕ್ಕೆ ಅಥಾರಿಟಿಯನ್ನು ಕೊಟ್ಟಿದ್ದು ಯಾರು ಅಂತ. ನಾವೀಗ ಅನಿಲ್ ಅಂಬಾನಿ ಆಗಲಿ ಹರ್ದೀಪ್ ಪುರಿ ಆಗಲಿ ಅವನ ಲೈಂಗಿಕ ಏನಿದೆ ಜಗತ್ತೇನಿದೆ ಅದರೊಳಗಡೆ ಎಂಟ್ರಿ ಆಗಿಲ್ಲ ಅಂತಾನೆ ಅನ್ಕೊಬಿಡೋಣ. ಅವ್ರೇನೋ ತಪ್ಪು ಮಾಡಿಲ್ಲ ಅದರಲ್ಲಿ ಅಂತಾನೆ ಅನ್ಕೊಳ್ಳೋಣ. ಆದರೆ ಇವನು ಅನಿಲ್ ಅಂಬಾನಿ ಮೋದಿ ಸರ್ಕಾರದ ಪರವಾಗಿ ಮಾತಾಡ್ತಾನ. ಮತ್ತೊಂದು ಒಂದು ಮೋದಿ ಜೊತೆ ಮಾತಾಡೋದಕ್ಕೆ ವ್ಯವಸ್ಥೆ ಮಾಡುವ ತರ, ಅಥವಾ ಮೋದಿ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾನೆ. ಅವನು ಹೆಂಗ್ ಅಥಾರಿಟಿ ಆಗ್ತಾನೆ ಅಂತ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದಾದ ನಂತರ ಹರ್ದೀಪ್ ಪುರಿ ವಿಷಯಕ್ಕೆ ಬರೋದಾದ್ರೆ, ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಮಿನಿಸ್ಟ್ರು. ಮತ್ತೆ ಅವನು ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರ ಸುತ್ತಮುತ್ತಲೇ ಇರುವಂತಹ ಬಹಳ ನಂಬಿಕಸ್ಥ ಆಸಾಮಿ ಅಂತ ಅನ್ಕೊಳ್ಳೋಣ. ಆತನ ಹೆಸರುಗಳು ಕಾಣಿಸ್ಕೊಂಡ ನಂತರ ಆತನನ್ನ ನಮ್ಮ ಟಿವಿ ಮಾಧ್ಯಮಗಳು, ಸೋಕಾಲ್ಡ್ ಗೋಧಿ ಮಾಧ್ಯಮಗಳು ಅವನನ್ನ ಕವರಪ್ ಮಾಡಕ್ಕೆ, ಅವನ ಅಪರಾಧಗಳನ್ನ ಕವರಪ್ ಮಾಡಕ್ಕಾಗಿ ಇಂಟರ್ವ್ಯೂಗಳನ್ನು ಮಾಡಿ ಅವನಿಂದ ಹೇಳಿಕೆಗಳನ್ನು ತಗೊಂತಾರೆ. ಆ ಸಂದರ್ಭದಲ್ಲೆಲ್ಲ ಅವ್ನು ಡಿಫೆಂಡ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನಾನು ಭಾರತದ ಪರವಾಗಿ ವಾಣಿಜ್ಯ ವ್ಯವಹಾರಗಳನ್ನ ಉತ್ತೇಜನ ಮಾಡೋದಕ್ಕಾಗಿ, ಅಥವಾ ನಾನು ಏನೋ ಟ್ರೇಡ್ ಡೀಲ್ಗಳನ್ನ ಮಾಡೋದಕ್ಕಾಗಿ ಅವನು ನಾನು ಸಂಪರ್ಕ ಮಾಡ್ತಾ ಇದ್ದೆ, ಅವನು ಏನು ಅಪರಾಧ ಮಾಡ್ತಿದ್ದಾನೆ ಅದಕ್ಕೆ ಕಟ್ಕೊಂಡು ನನಗೇನು ಅನ್ನೋ ಥರ ಅವ್ರು ಮಾತಾಡ್ತಾರೆ. ಹೀಗೆ ಮಾತಾಡುವ ಸಂದರ್ಭದಲ್ಲೂ ಕೂಡ ಇದೆಲ್ಲ ನಡೆದಿರೋದು ಯಾವಾಗ, 2014 ನಂತರ. ನೀವು ಹೇಳ್ದಂಗೆ 2005ರಲ್ಲಿ ಆತ ಕನ್ವಿಕ್ಟ್ ಆಗಿದ್ದ, ಗಿಲ್ಟಿ ಪ್ಲೀಡ್ ಮಾಡಿದ್ದ. ಕನ್ವಿಕ್ಷನ್ ಕತೆ ಹಾಳಾಗ್ಲಿ, ಅವನು ಅಪ್ರಾಪ್ತ ಬಾಲಕಿಯನ್ನ ವೇಶ್ಯಾವಟಿಕೆಗೆ ನಾನು ಬಳಸ್ಕೊಂಡಿದ್ದೇನೆ ಅಂತ ಹೇಳಿ ತನ್ನ ಅಪರಾಧವನ್ನು ಒಪ್ಪಿಕೊಂಡು ಶಿಕ್ಷೆಗೆ ಒಳಪಟ್ಟಿದ್ದ. ಅಂತಹ ಒಬ್ಬ ಸೆಕ್ಸ್ ಅಫೆಂಡರ್ನ, ಚೈಲ್ಡ್ ಟ್ರಾಫಿಕರ್ನ, ಅವನನ್ನ ನೀವು ಸಂಪರ್ಕ ಹೆಂಗ್ ಮಾಡ್ತೀರಾ? ಒಬ್ಬ ದೇಶದ ಒಬ್ಬ ಗೌರವಾನ್ವಿತ ಸಚಿವನಾಗಿ ನೀನು ಹೇಗೆ ಮಾಡ್ತೀಯ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಲ್ಲ. ಅವನಿಗೆ ಬೇರೆ ಕಾಂಟ್ಯಾಕ್ಟ್ಸ್ ಇತ್ತು, ಅವನು ಪವರ್ ಬ್ರೋಕರ್ ಕೂಡ ಆಗಿದ್ದ, ಅದಕ್ಕೋಸ್ಕರ ಅವನು ಅದನ್ನ ಮಾಡ್ತಿದ್ದ ಅಂತ ಸಮರ್ಥನೆ ಕೊಡಕ್ ಸಾಧ್ಯನೇ ಇಲ್ಲ. ಈಗ ದಾವೂದ್ ಇಬ್ರಾಹಿಂ ಅಂತ ಅನ್ಕೊಳ್ಳೋಣ. ದಾವೂದ್ ಇಬ್ರಾಹಿಮು ಬಾಂಬೆನಲ್ಲಿ ಬ್ಲಾಸ್ಟ್ ಮಾಡ್ದ, 300-400 ಜನ ಬಲಿ ತಗೊಂಡ, ದೇಶ ಬಿಟ್ಟು ಹೋದ, ಎಲ್ಲ ಆಯ್ತು. ನಾಳೆ ಯಾರೊಬ್ಬ ಬಂದು ದಾವೂದ್ ಜೊತೆ ಸಂಪರ್ಕ ಇದ್ದವನ್ನ ಪ್ರಶ್ನೆ ಮಾಡಿದ್ರೆ, ಆವಾಗ ಇಲ್ಲ ದಾವೂದ್ ಅದೆಲ್ಲ ಮಾಡಿದ್ದು ನಿಜ ಇರ್ಬೋದು, ಅವನೊಬ್ಬ ಭಯೋತ್ಪಾದಕ ನಿಜ ಇರ್ಬೋದು, ಆದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಅವ್ನು ನೋಡಿ ಅಲ್ಲಿ ಬಿಸ್ನೆಸ್ ಇದೆ, ಇಲ್ಲಿ ದುಬೈಲ್ ಬಿಸ್ನೆಸ್ ಇದೆ, ಇಂಡಿಯಾದಲ್ಲೂ ಬಿಸ್ನೆಸ್ ಇದೆ, ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಇದೆ, ಬಿಸ್ನೆಸ್ಗೋಸ್ಕರ ನಾನು ಮಾತಾಡಿದೆ ಅಂದ್ರೆ ಅದನ್ನ ಒಪ್ಕೊಂತಾರ ಇವರು. ಸೊ ಸಿಂಪಲ್ ಲಾಜಿಕ್. ಆಮೇಲೆ ಮತ್ತೆ ಇನ್ನೊಂದು ತುಂಬಾ ಗಂಭೀರವಾಗಿ ನಾನು ಇಲ್ಲಿ ಉಲ್ಲೇಖನೆ ಮಾಡಲೇಬೇಕಾದ ವಿಷಯ ಏನು ಅಂದ್ರೆ, ಜಗತ್ನಲ್ಲಿ ಬೇರೆ ಬೇರೆ ರೀತಿಯ ಅಪರಾಧ ಪ್ರಕರಣಗಳು ನಡೀತವೆ. ಕೊಲೆ, ಸುಲಿಗೆ, ವಂಚನೆ, ದರೋಡೆಯಿಂದ ಹಿಡಿದು ಕಳ್ಳತನ ಎಲ್ಲ ನಡೀತವೆ. ಎಲ್ಲಕ್ಕಿಂತ ಹೀನಿಯಸಾದ ಅಪರಾಧ ಅಂದ್ರೆ ಈ ಚೈಲ್ಡ್ ಸೆಕ್ಸ್ ಟ್ರಾಫಿಕಿಂಗು, ಈ ತರದ ಮಾಡೋಂಥದ್ದು ಅತ್ಯಂತ ಹೀನ ಅಪರಾಧ. ಅಂಥವನ ಜೊತೆ ನಿನ್ಗೇನಯ್ಯ ಸಂಬಂಧ? ಹರ್ದೀಪ್ ಪುರಿ ಯಾಕಯ್ಯ ನೀನು ಅಂತ ನಿನ್ಗೇನು ರಾಜತಾಂತ್ರಿಕ ವ್ಯವಸ್ಥೆ ಅಂತ ಒಂದು ಕಟ್ಕೊಂಡಿಲ್ವ ಭಾರತ ದೇಶ? ಭಾರತ ದೇಶದಲ್ಲಿ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇಲ್ವಾ? ಅಲ್ಲಿ 100 ಜನಕ್ಕೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ತಾ ಇಲ್ವಾ? ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ರಾಯಭಾರಿಗಳಿಲ್ವಾ? ನಿನಗೆ ಯಾರನ್ನೋ ಸಂಪರ್ಕ ಮಾಡೋದಕ್ಕೆ ಈ ತಲೆ ಹಿಡ್ಕನ್ ಯಾಕ್ರಿ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ? ಈ ಒಬ್ಬ ನೀಚನ ಯಾಕ್ರಿ ಕಾಂಟ್ಯಾಕ್ಟ್ ಮಾಡ್ತೀರಾ? ನೀವು ಹೋಗೋ ದಾರಿನೂ ಸರಿ ಇರ್ಬೇಕಲ್ಲ. ಹೇಗೆ ಇದನ್ನ ನಾವು ಒಪ್ಕೊಂತ ಇದೀವಿ? ನಮ್ಗೆ ಅರ್ಥ ಆಗ್ತಿಲ್ಲ. ಒಬ್ಬ ಹರ್ದೀಪ್ ಪುರಿ ಮೇಲೆ ಬಂದಿರುವಂತ ಆರೋಪ ಏನಿದೆಯಲ್ಲ, ಆರೋಪಕ್ಕೆ ಅವನು ರಾಜೀನಾಮೆ ಕೊಟ್ಟು ಅಕೌಂಟಬಲ್ ಆಗ್ಲೇಬೇಕು. ಅವ್ನು ರಾಜೀನಾಮೆ ಕೊಟ್ಟು ಹೋಗ್ಲೇಬೇಕಿತ್ತು. ಆದ್ರೆ ಇಂಡಿಯಾದ ಸಿಸ್ಟಮ್ ಹೇಗಿದೆ ಅಂದ್ರೆ, ಮೀಡಿಯಾ ಅವ್ರ ಪರವಾಗಿದೆ, ಒಂದು ಹಂತಕ್ಕೆ ಜುಡಿಷಿಯರಿನೂ ಕೂಡ ಅವ್ರ ಪರವಾಗಿದೆ. ಇಂಥ ಸಂದರ್ಭದಲ್ಲಿ ಅವರ ಸಮರ್ಥನೆಗಳನ್ನೇ ವಿಜೃಂಭಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಒಬ್ಬ ಪದ್ಮಜಾ ಜೋಶಿ ಎನ್ನುವಂತ ಒಬ್ಬ ಆಂಕರ್, NDTV ಆಂಕರ್ ಬಹಿರಂಗವಾಗಿ ತನ್ನ ಲೈವ್ ಡಿಬೇಟ್ ಅಲ್ಲಿ ಎಪ್ಸ್ಟೀನ್ ಅನ್ನ ಸಮರ್ಥನೆ ಮಾಡ್ಕೋತಾರೆ. ಎಪ್ಸ್ಟೀನ್ ಒಬ್ಬ ಪಿಡೋಫೈಲ್ ಇರ್ಬೋದು, ಎಪ್ಸ್ಟೀನ್ ಒಬ್ಬ ಸೆಕ್ಸ್ ಅಫೆಂಡರ್ ಇರ್ಬೋದು, ಏನೇ ಇರ್ಬೋದು, ಆದರೆ ಅವನು ಪವರ್ ಬ್ರೋಕರ್ ಕೂಡ ಆಗಿದ್ದ. ಆ ಪವರ್ ಬ್ರೋಕರ್ ಕೆಲಸದಲ್ಲಿ ಅವನು ಬೇರೆ ಬೇರೆ ದೇಶದ ರಾಜತಾಂತ್ರಿಕರು, ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅಂತ ಅವ್ರು ಹೇಳ್ತಾರೆ. ಈ ರೀತಿ ಒಬ್ಬ ಟಿವಿ ಆಂಕರೇ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ, ಒಬ್ಬ ಹೆಣ್ಣು ಪೀಡಕನನ್ನ, ಒಬ್ಬ ಮಕ್ಕಳ ಪೀಡಕನನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ, ಇಂಥ ಮೀಡಿಯಾಗಳು ಇದ್ರೆಷ್ಟು ಸತ್ತರೆಷ್ಟು ಅಂತ ನಾವು ಕೇಳಬೇಕಾಗತ್ತೆ. ಇಂಥ
ಇಂಥ ಮೀಡಿಯಾಗಳೇ ಈ ಥರದ ನೆರೆಟಿವ್ಗಳನ್ನು ಸ್ಪ್ರೆಡ್ ಮಾಡ್ತವೆ. ಇವ್ರು ಕವರ್ ಅಪ್ ಮಾಡಿ ರಕ್ಷಣೆ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಹರ್ದೀಪ್ ಪುರಿ ಅಂತವ್ರ ಮೇಲೆ ಏನು ಕ್ರಮ ಆಗೋದಿಲ್ಲ ನಮ್ಮ ದೇಶದಲ್ಲಿ. ಸರ್, ಈಗ ಈ ಎಪ್ಸ್ಟೈನ್ ಒಬ್ಬ ಯಹೂದಿ, ಅದರಲ್ಲೂ ಕೂಡ ಒಬ್ಬ ಜಿಯೋನಿಸ್ಟ್, ಅವನು ಒಂದು ದುರಭಿಮಾನಿ ವ್ಯಕ್ತಿ. ಈಗ ನಾವು ಈ ಅನಿಲ್ ಅಂಬಾನಿ ಇದೆಲ್ಲ ವಿಷಯ ನೋಡಿದಾಗ, ಅವ್ರ ಜೊತೆಗೆ ಸಂಪರ್ಕ ಆಗಿದ್ದ ಸಂದರ್ಭ, ಟೈಮ್ ಲೈನು, ಕ್ರೊನಾಲಜಿ ಎಲ್ಲ ನೋಡಿದಾಗ, ಈ ಸಂಪರ್ಕ ಆಗೋದಕ್ಕೂ, ಇವನ ಮೂಲಕ ಸಂಪರ್ಕ ಆಗೋದಕ್ಕೂ, ಭಾರತದ ನಿಲುವು ಇಸ್ರೇಲ್ ಬಗ್ಗೆ ಬದಲಾಗೋದಕ್ಕೂ, ಮುಂಚೆ ಇದ್ದಂಥ ಒಂದು ವಿದೇಶಾಂಗ ನೀತಿ ಚೇಂಜ್ ಆಗೋದಕ್ಕೂ, ಮತ್ತು ಇಸ್ರೇಲ್ ಜೊತೆಗೆ ನಮ್ಮ ಸಂಬಂಧಗಳು, ಭಾರತದ ಸಂಬಂಧಗಳು ಹೆಚ್ಚು ಹೆಚ್ಚು ನಿಕಟ ಆಗೋದಕ್ಕೂ ಎಲ್ಲವೂ ಕೂಡ ಒಂದು ಸಂಬಂಧ ಇದೆ. ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಎಪ್ಸ್ಟೀನ್ ಅಂತಹ ಒಬ್ಬ ಕ್ರಿಮಿನಲ್ಲು ಉಳಿದವರನ್ನು ಬಳಸ್ಕೊಂಡು, ತನ್ನ ಒಂದು ಇಂತಹ ಒಂದು ದೊಡ್ಡ ಸಾಮ್ರಾಜ್ಯ ಬಳಸ್ಕೊಂಡು, ಅಥವಾ ಈಗ ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್, ಅಥವಾ ನಮ್ಮ ದೇಶದ ಪ್ರಧಾನಿ, ಅಥವಾ ದೊಡ್ಡ ಅನಿಲ್ ಅಂಬಾನಿ ಅಂತ ಬಿಸ್ನೆಸ್ ಪರ್ಸನ್ಸ್ಗಳಿರ್ಬೋದು, ಅಥವಾ ಪ್ರಿನ್ಸ್ ಆ್ಯಂಡ್ರೂ ಥರದವ್ರು ಇರ್ಬೋದು, ಇವರುಗಳು ಆತನನ್ನು ಬಳಸ್ಕೊಂಡ್ರು. ಇದು ಭಾಳ ಮುಖ್ಯನೇ. ನೋಡಿ, ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಅಂದರೆ ಒಬ್ಬ ಜಿಯೋನಿಸ್ಟ್ ಆಗಿದ್ದ ಅನ್ನುವಂಥದ್ದು. ನೋಡಿ, ಈ ಜಿಯೋನಿಸ್ಟ್ ಇವರು ಈ ಭಾರತೀಯ ಜನತಾ ಪಕ್ಷದ ಅವರ ಒಂದು ಅಜೆಂಡಾಗಳು ಮತ್ತು ಅವರ ಏನು ಐಡಿಯಾಲಜಿಗೆ ಭಾಳ ಹತ್ತಿರವಾದ ಜನಗಳು. ಇದನ್ನು ಭಾಳ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗಲೂ ಕೂಡ ಅನುಮಾನ ಇದೆ, ಜೆಫ್ರಿ ಎಪ್ಸ್ಟೀನ್ ಕೇವಲ ಒಬ್ಬ ಹೆಣ್ಣು ಪೀಡಕ, ಒಬ್ಬ ಪವರ್ ಬ್ರೋಕರು, ಮಗದೊಂದು ಇದೆಲ್ಲದರ ನಡುವೆ ಅವನು ಒಬ್ಬ ಸ್ಪೈ ಕೂಡ ಆಗಿರಬಹುದು ಅನ್ನುವಂಥ ಅನುಮಾನ ಇದೆ. ಅದರಲ್ಲೂ ವಿಶೇಷವಾಗಿ ಮೊಸಾದ್ನ ಸ್ಪೈ ಆಗಿರಬಹುದು ಅಂತ ಒಂದು ಅನುಮಾನ ಇದೆ. ಇಸ್ರೇಲ್ ದೇಶ ಸಾಮಾನ್ಯವಾದ ತಂತ್ರಗಳನ್ನು ಹೂಡೋದಿಲ್ಲ. ಅದು ನೋಡಿ, ಇವನು ಜೆಫ್ರಿ ಎಪ್ಸ್ಟೀನ್ ಸಾಕಷ್ಟು ಇಸ್ರೇಲ್ ಜೊತೆಗಿನ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಅವನು ಇಮೇಲ್ಗಳಲ್ಲಿ ಹೇಳ್ತಾನೆ. ನೋಡಿ, ಹಿಂದೆ ಒಂದು ಭೇಟಿಯಾಗಿತ್ತು, ಏನೋ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಅದಾದ ನಂತರ ಅಮೆರಿಕಕ್ಕೆ ಮೋದಿ ಅವರು ಭೇಟಿ ನೀಡಿದ್ರು. ಅದಾದ ನಂತರ ಇಸ್ರೇಲ್ಗೆ ಹೋದ್ರು. ಇಸ್ರೇಲ್ಗೆ ಹೋಗಿ ಅಲ್ಲಿ ಅವರ ತಾಳಕ್ಕೆ ತಕ್ಕಂತೆ ಕುಣಿದ್ರು, ಹಾಡಿದ್ರು. ಅಮೆರಿಕ ಏನು ಬಯಸ್ತಾ ಇತ್ತು ಅದಕ್ಕೆ ತಕ್ಕಂತೆ ಅವರು ಟ್ರಂಪಿಗೆ ಬೇಕಾದಾಗೆ ಕುಣಿದ್ರು, ಹಾಡಿದ್ರು ಅನ್ನುವಂಥದ್ದು ಒಂದು ಇಮೇಲ್ ಅಲ್ಲಿ ಇದೆ. ಅಂದ್ರೆ ನಾವು ಇದನ್ನ ಏನೋ ಅಕ್ಷರಶಃ ಅರ್ಥ ಮಾಡ್ಕೋಬೇಕಲ್ಲ, ಅಲ್ಲೋಗಿ ಮೋದಿ ಏನೋ ಡ್ಯಾನ್ಸ್ ಮಾಡಿದ್ರು, ಬಂತು. ಆದರೆ ಅಮೆರಿಕ ಏನ್ ಬಯಸಿತ್ತು ಅದನ್ನ ಮೋದಿ ಮಾಡಿದ್ರು ಅಂತ ಹೇಳಿ, ಇಸ್ರೇಲ್ ಹೋಗಿ ಏನ್ ಮಾಡಿದ್ದು ಅಂತ ಹೇಳಿ. ಸೊ ಇಸ್ರೇಲ್ ಪರವಾಗಿ ಯಾಕೆ ಜೆಫ್ರಿ ಎಪ್ಸ್ಟೀನ್ ಇಷ್ಟೆಲ್ಲ ಮಾಡ್ದ, ಅಥವಾ ಏನೋ ಆಸಕ್ತಿ ಅಂತೂ ಇತ್ತು ಅನ್ನೋದು ಸ್ಪಷ್ಟ ಆಗತ್ತೆ. ಅಲ್ಲಿಗೆ ಒಂದು ಅನುಮಾನ ಹುಟ್ಕೊಳ್ಳುತ್ತೆ. ಮತ್ತೆ ಇಸ್ರೇಲ್ನ ಹಿಂದಿನ ಪ್ರಧಾನಿ ಜೊತೆ ಬಹಳ ನಿಕಟ ಸಂಪರ್ಕ ಇದ್ದಂತ ವ್ಯಕ್ತಿ ಆತ. ಇಸ್ರೇಲ್ನ ಒಂದು ಸ್ಪೈ ಏಜೆಂಟ್ ಕೂಡ ಆಗಿದ್ದಿರ್ಬೋದು ಅನ್ನುವಂಥ ಅನುಮಾನ ಹುಟ್ಟುತ್ತೆ. ಆಮೇಲೆ ನೀವು ಹೇಳಿದಂತೆ ಭಾರತ ಪ್ಯಾಲೆಸ್ಟೈನ್ ಪರವಾಗಿದ್ದಂಥದ್ದು, ಯಾಸೆರ್ ಅರಫತ್ಗೆ ನಾವು ಭಾರತ ರತ್ನ ಎಲ್ಲ ಕೊಟ್ವಿ. ಅಷ್ಟೇ ಅಲ್ಲ, ಪ್ಯಾಲೆಸ್ಟೈನ್ನ ರಾಯಭಾರ ಕಚೇರಿಯನ್ನು ಕೂಡ ನಮ್ಮಲ್ಲಿ ಮಾಡಿದ್ವಿ. ಇಸ್ರೇಲ್ ಜೊತೆ ಒಂದು ಡಿಸ್ಟೆನ್ಸ್ ಅನ್ನೇ ಮೇಂಟೈನ್ ಮಾಡ್ತಾ ಇದ್ವಿ. ಆದ್ರೆ ಮೋದಿ ಸರ್ಕಾರ ಬಂದ ಮೇಲೆ ಅದೆಲ್ಲ ಬದಲಾಗೋಯ್ತು. ಹೀಗೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಅತಿ ಹೆಚ್ಚು ಜನಸಂಖ್ಯೆಯ ದೇಶದ ಒಂದು ನಿಲುವನ್ನೇ ಬದಲಾಯಿಸುವಂತ ಶಕ್ತಿ ಅದು ಒಬ್ಬ ಹೆಣ್ಣು ಪೀಡಕನಿಗೆ ಬಂದಿತ್ತ, ಅವನು ಇದರ ಸೂತ್ರಧಾರನ ಅನ್ನುವಂಥ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗಿದೆ. ಆ ಫೈಲ್ಸ್ಗಳನ್ನು ನೋಡ್ತಾ ಇದ್ರೆ ಅದು ಉದ್ಭವ ಆಗುತ್ತೆ. ಇದರಲ್ಲಿ ನಾವು ತಲೆ ತಗ್ಸುವಂಥ ಸಾಕಷ್ಟು ವಿಷಯಗಳಿದೆ. ಬಹಳ ನಾಚಿಕೆಗೇಡಿನ ವಿಷಯ ಇಂಥದ್ದು. ಯಾರೋ ಒಬ್ಬ ಈ ಥರ ಸೆಕ್ಸ್ ಅಫೆಂಡರ್ ನಿಂತ್ಕೊಂಡು ಈ ಥರದ ಡೀಲ್ಗಳನ್ನು ಕುದುರಿಸ್ತಾನೆ, ಒಂದು ದೇಶದ ರಾಜತಾಂತ್ರಿಕ ನಿಲುವನ್ನೇ ಬದಲಾಯಿಸ್ತಾನೆ ಅಂದರೆ ಅದು ನಮಗೆ ನಿಜಕ್ಕೂ ಆತಂಕ ಹುಟ್ಟಿಸುವಂಥ ವಿಷಯ. ಸರ್, ಈಗ ಅವನ ಸತ್ತನ ಇನ್ನೊಂದು ಕೆಲವು ಮಾಹಿತಿಗಳು ಹಂಚಿಕೆ ಆಗ್ತೈತೆ, ಎಷ್ಟು ನಿಜನೋ ಗೊತ್ತಿಲ್ಲ. ಈಗ ಅವನು ಸೂಸೈಡ್ ಮಾಡ್ಕೋತಾನೆ ಜೈಲಲ್ಲಿ. ಆ ನಂತರದಲ್ಲಿ ಸುಮಾರು 22 ಜನ ಈ ಕೇಸಿಗೆ ಸಂಬಂಧಪಟ್ಟವರು ಸತ್ತೋಗಿದ್ದಾರೆ ಅಂತ. ಇವತ್ತು ಅವನ ಜೊತೆಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಅವಳು ಮ್ಯಾಕ್ಸ್ವೆಲ್ ಏನಿದ್ದಾಳೆ, ಅವಳು ಮಾತ್ರ ಜೈಲಲ್ಲಿದ್ದಾಳೆ. ಅವಳು ತನ್ನ ಇದು ಸಂಪೂರ್ಣ ಸುಳ್ಳು ಅಂತಲೇ ಹೇಳ್ತಾ ಇದ್ದಾಳೆ. ಸೊ ಇನ್ನೂ ಕೂಡ ವಿಚಾರಣೆ ಇನ್ನೂ ಆಗಬೇಕು. ಆ್ಯಕ್ಚುಲಿ ಈ ಫೈಲ್ಸು ರಿಲೀಸ್ ಆದ ನಂತರದಲ್ಲಿ ಇನ್ನೂ ಯಾರ್ಯಾರು ಇದ್ರ ಜೊತೆಗೆ ಇದ್ದಾರೆ ಅಂಥೇಳಿ. ಸೊ ಇದರ ಫ್ಯೂಚರಲ್ಲಿ ಇದು ಯಾವ ಡೈರೆಕ್ಷನಲ್ಲಿ ತನಿಖೆಗಳಾಗಲಿ, ಅಥವಾ ಈಗ ಲಕ್ಷಾಂತರ ಡಾಕ್ಯುಮೆಂಟ್ಗಳು ಹೊರಗಡೆ ಬಂದ ಮೇಲೆ, ಅದರಲ್ಲೂ ಕೂಡ ಈಗೇನು ಅಲ್ಲಿ DOJ ಇದೆ, ಅದು ಸಂಪೂರ್ಣ ರಿಲೀಸ್ ಮಾಡಿಲ್ಲ ಎಲ್ಲ ಡಾಕ್ಯುಮೆಂಟ್ಗಳನ್ನ, ಎಪ್ಸ್ಟೈನ್ ಫೈಲ್ಸನ್ನು ಒಂದು ಅರ್ಧದಷ್ಟು ರಿಲೀಸ್ ಮಾಡಿದೆ. 60 ಲಕ್ಷದಲ್ಲಿ ಒಂದು 35 ಲಕ್ಷ ರಿಲೀಸ್ ಮಾಡಿದೆ ಅಂತ. ಅಂದರೆ ಅದರಲ್ಲೂ ಕೂಡ ಯಾರ್ಯಾರು ಅದರಲ್ಲಿ ಕಲ್ಪ್ರಿಟ್ಗಳಿದ್ದಾರೆ ಅವರ ಹೆಸರುಗಳನ್ನು ತಿದ್ದಿ ಮರೆಮಾಚಿ ಬಿಡುಗಡೆ ಮಾಡಿರೋದು. ಅದು ಕೂಡ ಏನು ಪರ್ಪಸ್ನ ಸರ್ವ್ ಮಾಡೋದಿಲ್ಲ. ಅಂದರೆ ಮತ್ತೂ ಕೂಡ
ಇಲ್ಲಿ ಅಪರಾಧಿಗಳನ್ನು ರಕ್ಷಣೆ ಮಾಡೋ ಕೆಲಸನೇ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇದು ಫ್ಯೂಚರ್ ಯಾವ ಒಂದು ಡೈರೆಕ್ಷನನ್ನು ತಗೋಬೋದು ಇದು ಅಂತ ನೋಡಿ, ಇಲ್ಲಿ ಏನಾಗುತ್ತೆ, ಈ ರಿಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ನೀವು ಹೇಳಿದ್ರಿ, ಎಫ್ ಬಿ ಐ ನಂತರ ತನಿಖೆ ನಂತರ DOJ ಏನು ರಿಲೀಸ್ ಮಾಡಿದೆ ಆ ಫೈಲ್ಗಳಲ್ಲಿ ಆ ರಿಟ್ರಾಕ್ಷನ್ಗಳು ಸಿಕ್ಕಾಪಟ್ಟೆ ಕಾಣಿಸ್ತವೆ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಕೆಲವು ಕಡೆ ವಿಕ್ಟಿಮ್ ಹೆಸರುಗಳನ್ನು ಹಾಗೆ ಬಿಟ್ಟಿದ್ದಾರೆ, ಆಮೇಲೆ ಈ ಅದನ್ನು ಮಾಡಿದವರ ಹೆಸರುಗಳನ್ನು ಅದು ಉಲ್ಟಾ ಆಗಬೇಕಾಗಿತ್ತು. ಆಮೇಲೆ ಎಂತೆಂಥದ್ದು ಅಂತಾರೆ, ಕೆಲವು ಇಮೇಲ್ಗಳನ್ನು ನೋಡಿದ್ರೆ ನನಗೆ ಆ ಹುಡುಗಿ ಇಷ್ಟ ಆಯಿತು, ಆ ಚಿಕ್ಕ ಹುಡುಗಿ ಅದೇನೋ ಅದಕ್ಕೆ ಸಂಬಂಧಪಟ್ಟಂತೆ ಭಾಳ ಹೀನಾಯವಾಗಿ ನಾವು ಅದನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮೇಲ್ ಮಾಡಿದಂಥ ವ್ಯಕ್ತಿಯ ಇಮೇಲ್ ಐಡಿಯನ್ನು ಬ್ಲಾಕ್ ಮಾಡ್ತಾರೆ. ವಾಟ್ ಈಸ್ ದ ರೀಸನ್? ಅದನ್ನೇ ಇವಾಗ ಅಲ್ಲಿ ಅಮೇರಿಕಾದಲ್ಲಿ ಅಲ್ಲಿನ ಕಾಂಗ್ರೆಸ್ನವರು ಎಲ್ಲ ಕೇಳ್ತಾ ಇದ್ದಾರೆ, ಅಲ್ಲಿ ಸೆನೆಟರ್ಗಳು ಎಲ್ಲರೂ ಪ್ರಶ್ನೆಗಳನ್ನು ಕೇಳ್ತಾರೆ, ಸಿಕ್ಕಾಪಟ್ಟೆ ಅದು ನಡೀತಾ ಇದೆ. ಏನು ಉದ್ದೇಶಕ್ಕೆ ಅದೆಲ್ಲ ರಿಟ್ರಾಕ್ಷನ್ ಮಾಡಿದ್ರಿ ಅಂತ ಹೇಳಿ. ಮತ್ತು ವಿಕ್ಟಿಮ್ ಹೆಸರು ತೋರಿಸ್ತೀರಾ ನೀವು, ಇದನ್ನು ತೋರಿಸಲ್ಲ. ಮತ್ತು ಹಾಗಾದರೆ ನೀವು ಇನ್ನೂ ಏನೇನೇನು ಮುಚ್ಚಿಟ್ಟಿರ್ಬೋದು ಅಂತ ಕುತೂಹಲ ಹುಟ್ಟುತ್ತೆ. ಈಗ ಸಾಧಾರಣವಾಗಿ ಹೆಂಗೆ ಅಂದರೆ ಒಂದು ಜನರಲ್ ಸೈಕಾಲಜಿ ಏನು ಅಂದರೆ, ನೀವೇನನ್ನ ಹೇಳಿದಿರೋ ಬಿಚ್ಚಿಟ್ಟಿದ್ದೀರೋ ಅದಕ್ಕಿಂತ ನೀವೇನನ್ನ ಇನ್ನು ಮುಚ್ಚಿಟ್ಟಿದ್ದೀರೋ ಅದ್ರ ಮೇಲೆ ಆಸಕ್ತಿ ಜಾಸ್ತಿ. ಟ್ರಂಪ್ ಹೆಸರನ್ನ ನೂರಾರು ಸಾವಿರಾರು ಸಲನೋ ಏನೋ ಇದೆ ಅದರಲ್ಲಿ. ಆಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅದನ್ನು ಬಳಕೆ ಮಾಡ್ಕೊಂಡಿರುವಂಥ ಸಾಧ್ಯತೆ ಇದೆ. ನೋಡಿ, ಡೊನಾಲ್ಡ್ ಟ್ರಂಪು ಒಬ್ಬ ಸರ್ವಾಧಿಕಾರಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಖಂಡಿತ ಆತ ಒಬ್ಬ ಅರಾಜಕ ಸರ್ವಾಧಿಕಾರಿ, ಬಾಯಿಗೆ ಮನಸ್ಸಿಗೆ ಬಂದಿದ್ದು ಮಾತಾಡುವಂಥ ಒಬ್ಬ ಸರ್ವಾಧಿಕಾರಿ. ಆಮೇಲೆ FBI-ನ DOJ-ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವಂಥ ಕೆಲಸವನ್ನು ಮಾಡ್ತಿದ್ದಾನೆ. ಆಕೆ ಅಟಾರ್ನಿ ಜನರಲ್ ಮಾತಾಡಿದ ನಾನು ಕೇಳಿದೆ, ಆಕೆ ಟ್ರಂಪ್ ಈಸ್ ಎ ಗ್ರೇಟ್ ಮ್ಯಾನ್ ಅಂತ ಹೇಳ್ತಾರೆ. ಮತ್ತು ಅಮೇರಿಕ ಇತಿಹಾಸದಲ್ಲೇ ಕೇಳದಲ್ಲಿರುವಂಥ ಒಬ್ಬ ಅಧ್ಯಕ್ಷ ಅವರು ಅನ್ನೋದನ್ನೆಲ್ಲ ಆಕೆ ಮಾತಾಡ್ತಾಳೆ. ಆಮೇಲೆ ಒಂಥರದ್ದು ಭಕ್ತಿ, ಭಯಭಕ್ತಿ. ಆಮೇಲೆ ಅಲ್ಲಿ FBI-ನ ಡೈರೆಕ್ಟರ್ ಆಗಿರುವಂಥ ಪಟೇಲ್, ಭಾರತೀಯ ಮೂಲದ ಪಟೇಲ್, ಆತ ಮಾತಾಡೋದನ್ನು ಕೇಳಿದ್ರು ಕೂಡ ಗಾಬರಿ ಆಗುತ್ತೆ. ಇವರೆಲ್ಲ ಅಷ್ಟು ದೊಡ್ಡ ದೇಶದಲ್ಲಿ, ಇವರೆಲ್ಲ ಅಷ್ಟು ದೊಡ್ಡ ಹುದ್ದೆಗಳಲ್ಲಿದ್ದು ಒಬ್ಬ ಅಧ್ಯಕ್ಷನ ಏನೋ ಒಂದು ಗುಣಗಾನ ಮಾಡ್ಕೊಂಡು ಕೂರ್ತಾರಲ್ಲ ಅಂತ ಹೇಳಿ. ಮತ್ತು ವಿಕ್ಟಿಮ್ಸ್ ಬಗ್ಗೆ ಅವ್ರಿಗೆ ಒಂದು ಕಿಂಚಿತ್ತು ಕೂಡ ಕಾಳಜಿ ಇದ್ದಂತೆ ಕಾಣಿಸಲ್ಲ. ಅದು ಟ್ರಂಪ್ ವಿಷಯದಲ್ಲೂ ಕೂಡ ಅದು ನಿಜ. ಆಮೇಲೆ ಟ್ರಂಪ್ ವ್ಯಕ್ತಿಯಾಗಿ ಕೂಡ ಅವನ ಹೆಣ್ಮಕ್ಳ ಮೇಲೆ ಯಾವ ಗೌರವವನ್ನು ಇಟ್ಕೊಂಡಂಥ ವ್ಯಕ್ತಿ ಅಲ್ಲ. ಒಬ್ಬ ರಿಪೋರ್ಟರ್ ಕೇಳ್ತಾನೆ, ಟ್ರಂಪು ನೀನು ಯಾವಾಗಲೂ ಒಂದು ಸಲನೂ ನಿನ್ನ ಮುಖದಲ್ಲಿ ನಗುನೇ ನೋಡಿಲ್ಲ ಅಂತೆಲ್ಲ ಮಾತಾಡ್ತಾನೆ, ಒಬ್ಬ ಹೆಣ್ಮಕ್ಳಿಗೆ ಮಾತಾಡುವಂಥ ವಿಷಯ. ಸೊ ಇವರು ಒಂಥರ ವಿಷಜಾಲ ಅದು. ಆ ಜಾಲ ಇವಾಗ ಎಷ್ಟನ್ನ ಹೊರಗಡೆ ಬಿಡಬೇಕು ಅದನ್ನು ಅಷ್ಟು ಬಿಟ್ಟಿದೆ, ಒಂದಷ್ಟನ್ನು ಇಟ್ಕೊಂಡಿದೆ. ಆಮೇಲೆ ಇಟ್ಕೊಂಡಿರೋದು ವಿಷಯದ ಬಗ್ಗೆ ಯಾಕೆ ಇನ್ನೂ ಕುತೂಹಲ ಇದೆ ಅಂದರೆ, ಅದನ್ನು ಏನಕ್ಕಾಗಿ ಇಟ್ಕೊಂಡಿದ್ದಾರೆ ಅಂತ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅಂತ. ಈ ರಿಟ್ರಾಕ್ಷನ್ ಸಂಬಂಧಪಟ್ಟ ಅದು ಯಾವ್ದನ್ನ ರಿಟ್ರಾಕ್ಷನ್ ಮಾಡಿದಾರೋ ಆ ವ್ಯಕ್ತಿಯಿಂದ ಇವ್ರಿಗೇನು ಲಾಭ ಇದೆ, ಅಥವಾ ಮುಂದೆ ಅವ್ರಿಗೆ ಹೆದರ್ಸೋಕ್ಕೋಸ್ಕರ ಇಟ್ಕೊಳ್ತಾರ? ನೋಡಿ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಭಾರತದ ಸಂದರ್ಭಕ್ಕೂ ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ಏನು ಒಪ್ಪಂದ ಟ್ರೇಡ್ ಡೀಲ್ ಆಗಿದೆ, ಮಾರ್ಚ್ನಲ್ಲಿ ಅಧಿಕೃತವಾಗಿ ಸಹಿ ಆಗುತ್ತೆ, ಅದೆಲ್ಲ ಫೈನಲೈಸ್ ಆಗೋಗ್ಬಿಟ್ಟಿದೆ. ಆ ಟ್ರೇಡ್ ಡೀಲ್ ಆಗೋದಕ್ಕೂ ಕೂಡ ಎಪ್ಸ್ಟೀನ್ ಫೈಲಲ್ಲಿ ಇರಬಹುದಾದಂಥ ಕಡತಗಳು ಕಾರಣ ಅನ್ನುವಂಥ ಮಾತುಗಳಿದೆ. ರಾಹುಲ್ ಗಾಂಧಿ ಅವರು ಅದನ್ನು ಲೋಕಸಭೆಯಲ್ಲೇ ಹೇಳಿದ್ರು, ಇದು ಒಂದು ಕಾರಣ ಇರಬಹುದು ಅಂತೇಳಿ. ಆದರೆ ಈ ಥರದ ಅನುಮಾನ ಹುಟ್ಟುತ್ತೆ. ಯಾಕೆಂದರೆ ಟ್ರಂಪ್ ಸ್ವಭಾವನೆ ಅಂಥದ್ದು, ಒಂಥರದ ಬ್ಲ್ಯಾಕ್ ಮೇಲಿಂಗ್ ಮಾಡ್ಕೊಂಡೇ ಬಂದಿದ್ದವರು. ಅವ್ರು ನೋಡಿ ಎಲ್ಲ ದೇಶಗಳನ್ನ ಹೆದರಿಸ್ತಾರೆ ಅವರು. ನೋಡಿ, ನೀವು ನಮ್ಮ ಮಾತು ಕೇಳಿಲ್ಲ ಅಂದರೆ ನಿಮ್ಮ ಮೇಲೆ ಸುಂಕ ವಿಧಿಸ್ತೀನಿ, ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತೇಳಿ. ಬರೀ ಹೇಳೋದು ಮಾತ್ರ ಅಲ್ಲ, ಟ್ಯಾರಿಫ್ಗಳನ್ನು ಹಾಕಿನೂ ಬಿಟ್ರು. ಭಾರತದ ಮೇಲೆ ಟ್ಯಾರಿಫ್ ಹಾಕೋರು 50% ತನಕ ತೊಗೊಂಡೋದ್ರು. ಏನಕ್ಕೆ ತೊಗೊಂಡೋದ್ರು ಅಂದರೆ, ರಷ್ಯಾ ಜೊತೆ ನೀವು ಟ್ರೇಡ್ ನಿಲ್ಲಿಸಿ, ಆಯಿಲ್ ತೊಗೊಳೋದು ನಿಲ್ಲಿಸಿ ಅಂತೇಳಿ. ಇವರು ಹಂತವಾಗಿ ನಿಲ್ಲಿಸ್ತಾ ಇದ್ರು, ಅವ್ನು ಬಿಟ್ಟಿರಲಿಲ್ಲ. ಈಗ ಕೊನೆಗೆ ಈ ಒಪ್ಪಂದದಲ್ಲಿ, ಭಾರತ ಅಮೆರಿಕ ಒಪ್ಪಂದದಲ್ಲಿ ಸಂಪೂರ್ಣವಾಗಿ ರಷ್ಯಾದಿಂದ ನಾವು ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿರೋದ್ರಿಂದ ಈ ಟ್ರೇಡ್ ಡೀಲ್ ಸಾಧ್ಯ ಆಗಿರೋದು. ಅದು ಏನು ವಿಚಿತ್ರ, ನಾವು 16% ಟ್ಯಾಕ್ಸ್ ಹಾಕ್ತಾ ಇದ್ವಿ ನಮ್ಮ ರಫ್ತಿಗೆ, ಅದು 0%ಗೆ ಬಂದಿದೆ ಈಗ ಈ ಟ್ರೇಡ್ ಡೀಲ್ ಪ್ರಕಾರ. ಅವರು 18% ನಮ್ಮ ಮೇಲೆ ಹಾಕ್ತಾರೆ ಅಂತ, ಅವ್ರು 18% ನಮ್ಮ ಮೇಲೆ ಹಾಕ್ತಾರಂತೆ. ಆಮೇಲೆ ಆ 18% 2023ರಲ್ಲಿ 2% ಇತ್ತು, ಈಗ ಅದು 18% ಆಗಿದೆ. ಆಲ್ಮೋಸ್ಟ್ 0 ಇದ್ದಂಥದ್ದು 18% ಬಂದಿದೆ. ಆದರೆ ಮೋದಿ ಸರ್ಕಾರದ ಬಟ್ಟಂಗಿಗಳು ಏನು ಹೇಳ್ತಾರೆ ಅಂದರೆ, 50% ಇತ್ತು, 25% ಇತ್ತು, ಅದನ್ನು 18%ಗೆ ಇಳಿಸ್ಬಿಟ್ಟಿದ್ದಾರೆ ನಮ್ಮ ಮೋದಿಜಿ ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು. ನಿಮ್ಮದೇ ಕಾಲಾವಧಿಯಲ್ಲಿ ನಾವು ಮತ್ತೆ UPAಗೂ ಹೋಗೋದು ಬೇಡ, 2023ರಲ್ಲೂ ಇವ್ರದೇ ಅಧಿಕಾರ ತಾನೆ, 3 ವರ್ಷ ಆಗಿದೆ ಅಷ್ಟೇನೆ. ಅಷ್ಟು ಆವಾಗ 2% ಇದ್ದಿದ್ದು ಈಗ ಯಾಕಪ್ಪ 16%, 18% ಆಯಿತು ಅಂತ ಕೇಳಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ.
ಅವ್ರು ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರಂತೆ, ನಾವು 0% ಮಾಡ್ತೀವಂತೆ. 56 ಇಂಚಿನದೇ ಫುಲ್ ಕುಗ್ಗು ಹೋಯ್ತಲ್ಲ, ಹೆಂಗ್ ಕುಗ್ಗೋಯ್ತು ಅಂತ ಪ್ರಶ್ನೆ ಬರುತ್ತಲ್ಲ. ನಾ ಹೇಳೋದು ಎಪ್ಸ್ಟೀನ್ ಫೈಲ್ಸ್ದು ಬಿಟ್ಬಿಡೋಣ, ಏನೋ ಒಂದು ಉದ್ದೇಶ ಇರ್ಬೇಕಲ್ಲ ನೀವು ಬಗ್ಬೇಕು ಅಂದ್ರೆ. ಆಮೇಲೆ ನಮ್ಮ ದೇಶದ ಸಾರ್ವಭೌಮತ್ವ ಅಂತ ನಾವ್ ಏನ್ ಮಾತಾಡ್ತೀವಿ, ನಾವು ಇಷ್ಟು ವರ್ಷದಲ್ಲಿ ನಾವು ಉಳಿಸ್ಕೊಂಡ್ ಬಂದಿರೋದು ಅದು. ನಾವ್ ಯಾರ ಮಾತು ಕೇಳೋದು, ನಮಗೆ ಇಷ್ಟ ನಮಗೊಂದು ಆಗಿದ್ದು ಈ ಬಾರ್ಗೇನಿಂಗ್ ಪವರ್ ಇಟ್ಕೊಂಡಿದ್ವಿ. ನಾವೀಗ ಅಮೇರಿಕಾ, ರಷ್ಯಾ ಬೇರೆ ಬೇರೆ ದೊಡ್ಡ ದೊಡ್ಡ ಪವರ್ಗಳ ನಡುವೆ ನಾವು ಬಾರ್ಗೇನ್ ಮಾಡ್ಬೋದು ಅನ್ನೋ ಸ್ಥಿತಿ ಇತ್ತು. ಹೌದು. ಬಟ್ ಯಾವುದೇ ಒಂದು ಪವರ್ಗೆ ನಾವು ಪೂರ್ತಿ ಶರಣ ಆಡಿ ಮಂಡಿ ಊರ್ಬಿಟ್ರೆ ಅದು ಹೋಗ್ಬಿಡುತ್ತೆ. ಅವಾಗ ನಾವು ಅವ್ರದ್ದು ಗುಲಾಮ್. ನಾನು ಕೇಳೋ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಒಂದು. ನಾನು ರಷ್ಯಾದಿಂದ ಏನಾದ್ರು ಆಯಿಲ್ ತಗೋತೀನಿ, ಅಥವಾ ಅಮೇರಿಕಾದಿಂದನಾದ್ರು ತಗೋತೀನಿ, ಪಾಕಿಸ್ತಾನದಿಂದ ತಗೋತೀನಿ, ಎಲ್ಲರೂ ತಗೋತೀನಪ್ಪ, ಇವ್ನಿಗೇನು ಪ್ರಾಬ್ಲಮ್ಮು? ನೀನು ಬೇಡ ಅಂದ ತಕ್ಷಣ ನಾನು ಯಾಕೆ ನಿಲ್ಲಿಸ್ಬೇಕು? ಆಮೇಲೆ ಆ ಡ್ರಾಫ್ಟ್ ನೋಡಿದ್ರೆ ಭಯಂಕರವಾಗಿದೆ. ಒಂದು ಪಕ್ಷ ಭಾರತ ಏನಾದರೂ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ರಷ್ಯಾದಿಂದ ಮತ್ತೆ ಆಯಿಲ್ ಪರ್ಚೇಸನ್ನು ಶುರು ಮಾಡಿದೆ ಅಂತ ಗೊತ್ತಾದರೆ ನಾವು ಮತ್ತೆ ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ ಅಂತ ಇದೆ ಅದರಲ್ಲಿ. ಅಂದರೆ ಒಂದು ರೀತಿಯಲ್ಲಿ ಟ್ರಂಪ್ ಒಂಥರ ಬ್ಲ್ಯಾಕ್ ಮೇಲರು. ಆ ಬ್ಲ್ಯಾಕ್ ಮೇಲ್ಗಾಗಿ ಅವರು ಎಪ್ಸ್ಟೀನ್ ಫೈಲ್ಸ್ನ ಅರ್ಧದಷ್ಟು ಕಡತಗಳನ್ನು ಇಟ್ಕೊಂಡಿರ್ಬೋದಾ ಅನ್ನುವಂಥ ಅನುಮಾನನೂ ಇದೆ. ಒಂದು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿ, ಇದರಲ್ಲಿ ಟ್ರಂಪ್ನ ಬೆಂಬಲಿಗರು ಅಥವಾ ಸ್ವತಃ ಟ್ರಂಪ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲು ಒಂದಷ್ಟು ಜನನ ಫೈಲ್ಸ್ಗಳನ್ನ ಇಟ್ಕೊಂಡಿರ್ಬೋದು, ಅಥವಾ ಇನ್ನಷ್ಟು ಜಗತ್ತಿನ ಬೇರೆ ಬೇರೆ ದೇಶದವ್ರ ಜೊತೆ ಅವನ ಸಂಪರ್ಕ ಹೆಂಗೂ ಇತ್ತು, ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇಟ್ಕೊಂಡಿದ್ದಾರಾ ಅನ್ನುವಂಥ ಅನುಮಾನ ಅಂತೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಸರ್, ಈಗ ಈ ನಡುವೆ ಒಂದು ದೊಡ್ಡ ಶಾಕಿಂಗ್ ಕೂಡ ನಮಗೆಲ್ಲ ಆಗಿದ್ದಂತ ಹೇಳಿದ್ರೆ, ಈ ಎಪ್ಸ್ಟೀನ್ ಫೈಲ್ಸ್ ಜೊತೆಗೆ ಕೇಳಿ ಬಂದಂತಹ ದೊಡ್ಡ ದೊಡ್ಡ ಹೆಸರುಗಳು, ದೊಡ್ಡ ದೊಡ್ಡ ಜಾಗತಿಕ ಮಟ್ಟದ ಬುದ್ಧಿಜೀವಿಗಳು. ಉದಾಹರಣೆಗೆ ನಾವೆಲ್ಲ ಬಹಳ ಒಂದು ಗೌರವಿಸ್ತ ಅಥವಾ ಬಹಳ ಒಂದು ದೊಡ್ಡ ಇದಿಟ್ಕೊಂಡಿದ್ದಂತಹ ಸ್ಟೀಫನ್ ಹಾಕಿಂಗ್ ಹೆಸರು ಬಂತು. ನೋಮ್ ಚಾಮ್ಸ್ಕಿ ಅಂತ ದೊಡ್ಡ ಒಬ್ಬ ಇಂಟೆಲೆಕ್ಚುಯಲ್ಲು, ಬಹುಶಃ ಅಮೇರಿಕದ ವಿರುದ್ಧ ಅವರಷ್ಟು ಶಾರ್ಪಾಗಿ ಕ್ರಿಟಿಕಲ್ ಆಗಿ ಅಮೇರಿಕದ ಮಿಲಿಟ್ರಿ ಇದನ್ನು FBI ಸ್ವತಃ ಟೀಕೆ ಮಾಡಿದಂಥ ಮತ್ತೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಪ್ಸ್ಟೀನ್ ಫೈಲ್ಸ್ ಜೊತೆಗೆ ಮೈಕೆಲ್ ಜಾಕ್ಸನ್ ಅಥವಾ ಒಬ್ಬ ಪಾಪ್ಯುಲರ್ ಫಿಗರ್ ಬಿಡಿ, ಬಟ್ ಇವರೆಲ್ಲ ಕೂಡ ಬಹಳ ದೊಡ್ಡ ಅಂದರೆ ಅಕಾಡೆಮಿಕ್ ಆಗಿ ಬಹಳ ದೊಡ್ಡ ಹೆಸರಿದ್ದಂಥವ್ರು. ಇವರ ಹೆಸರುಗಳು ಕೂಡ ಬಂತು ಅಂದರೆ ಒಂದು ಬಹಳ ಆತಂಕದ ಸಿಚುವೇಶನ್ ಇದು. ಅಂದರೆ ಇದು ಅವನ ಒಂದು ತಂತ್ರಗಾರಿಕೆನ ಅಥವಾ ಇವರ ಒಂದು ದೌರ್ಬಲ್ಯನೋ, ಹೆಂಗೆ ಇದನ್ನು ನೀವು ನೋಡ್ತೀರಿ? ಎಪ್ಸ್ಟೀನ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ಅವನು ಯಾವ ಕಾರ್ನರ್ ಯಾವ ಸೆಕ್ಟರ್ನು ಬಿಡ್ತಾ ಇರಲಿಲ್ಲ ಅಂತ. ಅವನ ಜಾಲದಲ್ಲಿ ಎಲ್ಲ ಥರದ ವ್ಯಕ್ತಿಗಳು ಕೂಡ ಇದ್ದರು. ಅದರಲ್ಲಿ ನೀವು ಹೇಳಿದಂತೆ ಈ ಅಕಾಡೆಮಿಷಿಯನ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಆರ್ಟಿಸ್ಟ್ಗಳು, ಅವ್ರನ್ನೂ ಕೂಡ ಅವನು ಅಟೆಂಡ್ ಮಾಡದೆ ಬಿಟ್ಟಿಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ. ಆಮೇಲೆ ಇವನು ನೋಮ್ ಚಾಮ್ಸ್ಕಿ ವಿಷಯ ಹೇಳಿದ್ರಿ ನೀವು, ಅಂದರೆ ಹಾಕಿಂಗ್ಸ್ ಆಗಿರ್ಬೋದು, ಇವ್ರಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವನು ಸಹಾಯ ಮಾಡಿದ್ದ. ಅವನು ಅವರ ಯಾವುದೋ NGOಗೂ ಹಣ ಕೊಡೋದು, ಯಾವುದೋ ರಿಸರ್ಚ್ಗಳಿಗೆ ಮಾಡಿಸಿದ್ದಾನೆ, ಈ ಥರದ್ದೆಲ್ಲ ಹೆಲ್ಪ್ ಮಾಡಿದ್ದಾನೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕು ನಾವು, ಅಂದರೆ ಇವರು ಇಷ್ಟೆಲ್ಲ ಬುದ್ಧಿವಂತರು, ಎಲ್ಲ ರೀತಿಯಲ್ಲಿ ಅಸೂಕ್ಷ್ಮತೆ ಇರುವಂಥವ್ರು. 2005 ಆತ ಕನ್ವಿಕ್ಟ್ ಆಗಿದ್ದ. ಅವನು ಕನ್ವಿಕ್ಷನ್ ಆಗಿದ್ದ ಅಪರಾಧ ಏನು? ಅಂಥವ್ರ ಜೊತೆ ನೀವು ನಿಂತ್ಕೊಳ್ಳೋದು ಇದೆಯಲ್ಲ, ಅದು ಅತ್ಯಂತ ಭಯಾನಕ. ಅದು ನೀವು ಮಾಡಿದ್ದು ನಿಮ್ಮ ಜೀವನದಲ್ಲಿ ಮಾಡಿದಂಥ ಇಷ್ಟು ವರ್ಷದ ಸಾಧನೆ ಎಲ್ಲ ನೀರಲ್ಲಿ ಹೋಮ ಮಾಡಿದಂತೆ. ಖಂಡಿತ. ಒಂದು ಲೈಫನ್ನು ಕಟ್ಕೊಳ್ಳೋದು ತುಂಬ ಕಷ್ಟದ ಕೆಲಸ, ಆದರೆ ಅದನ್ನು ಡ್ಯಾಮೇಜ್ ಮಾಡ್ಕೊಳ್ಳೋದು ಇದೆಯಲ್ಲ ಭಾಳ ಈಸಿ. ಆತನ ಒಂದು ಸಂಪರ್ಕ ಇತ್ತು ಅನ್ನೋ ಒಂದೇ ಕಾರಣ ಸಾಕು. ಅವ್ರ ಜೊತೆ ಅವರು ಕೂಡ ರಾಂಗ್ ಡೂಯಿಂಗ್ಸ್ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಮಾಡಿರ್ಬೋದು, ಇಲ್ದನೇನು ಇರ್ಬೋದು, ಅದು ಬೆನಿಫಿಟ್ ಆಫ್ ಡೌಟ್ ಕೊಡ್ಬೋದು. ಆದರೆ ನೀವು ಅಂಥ ಒಂದು ಸಂಪರ್ಕದಲ್ಲಿದ್ರಿ, ಮತ್ತು ಅವನು ಐಲ್ಯಾಂಡಿಗೆ ಹೋಗ್ತಾ ಇದ್ರಿ ಅಂದರೆ, ಅವನು ಐಲ್ಯಾಂಡೇ ಅದೊಂದು ಕಾಮ ಕೂಪ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಪೋರ್ಟ್ರೇಟ್ಗಳನ್ನು ನೋಡಿಬಿಟ್ರೆ, ಆ ಫೋಟೋಗಳನ್ನು ನೋಡಿದ್ರೆ ನೀವು ಗಾಬರಿ ಆಗುತ್ತೆ. ಆತನದೇ ನ್ಯೂಡ್ ಫೋಟೋಗಳಿರ್ತವೆ, ಅದ್ರ ಜೊತೆ ಹೆಣ್ಮಕ್ಳು ನ್ಯೂಡ್ ಫೋಟೋಗಳು. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಏನು. ಈಗ FBI ಗುಪ್ತ ಡಾಕ್ಯುಮೆಂಟ್ಗಳನ್ನೆಲ್ಲ ತೆಗೆದು ಜಗತ್ತಿಗೆ ಹೇಳುವಂತಹ ನೋಮ್ ಚಾಮ್ಸ್ಕಿಗೆ ಒಬ್ಬ ಎಪ್ಸ್ಟೀನ್ ಡಾಕ್ಯುಮೆಂಟ್ಗಳು ಅವನ ಇದು ಗೊತ್ತಾಗ್ಲಿಲ್ವಾ? ಖಂಡಿತ ಗೊತ್ತಾಗಿರುತ್ತೆ. ಆಮೇಲೆ ಸರಿಗ ಅವನದು ಇದು ಒಂದು ಸ್ಟ್ರಾಟಜಿ. ಅದು ಅಂದರೆ ತಾನು ಇಂತಹ ಒಬ್ಬ ಭಯಂಕರ ದುಷ್ಟ ಕಾಮುಕ ಇದೆಲ್ಲ ಆಗಿದ್ರೂ ಕೂಡ ಅವನಿಗೆ ಹೊರಗಡೆ ಒಂದು ಕ್ರೆಡಿಬಿಲಿಟಿ ಉಳಿಸ್ಕೋಬೇಕಲ್ಲ. ಅದಕ್ಕೆ ಇಂಥವ್ರನ್ನೆಲ್ಲ ಸಂಪರ್ಕ ಮಾಡೋದು, ಅವರಿಗೋಸ್ಕರ ಅಕಾಡೆಮಿಕ್ ಆದಂತಹ ಚರ್ಚೆಗಳನ್ನು ಏರ್ಪಡಿಸುವಂಥದ್ದು, ಸೆಮಿನಾರ್ಗಳನ್ನು ಮಾಡೋವಂಥದ್ದು,
ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ಒಂದ್ಸರಿ ಬಿಲ್ ಕ್ಲಿಂಟನ್ನ ಈ ಹುಡುಗಿಯರ ಜೊತೆಗೆ ಆಫ್ರಿಕಾಕ್ಕೆ ಕರ್ಕೊಂಡು ಹೋಗ್ತಾನೆ, ಏಡ್ಸ್ ಇದು ಸಂಬಂಧಪಟ್ಟಂಗೆ. ಸೊ ಈ ಥರದ್ದೆಲ್ಲ ಅವನೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ತನಗೆ ಅಂದರೆ ತನ್ನ ಹೆಸರಿಗೆ ಇವನು ಇಂತಹ ವ್ಯಕ್ತಿ ಅಲ್ಲ ಅನ್ನೋ ಒಂದು ಹೆಸರು ಉಳಿಸ್ಕೊಳ್ಳೋದಕ್ಕೆ ಈ ಪ್ರಯತ್ನಗಳನ್ನು ಬಹುಶಃ ಮಾಡಿರ್ಬೋದು. ಅದೇ ಫೈನಲಿ ಪ್ರಶ್ನೆ ಬರೋದು, ಇವನ ಒಂದು ಈ ವ್ಯಕ್ತಿತ್ವ ಅವ್ರಿಗೆ ಯಾಕೆ ಅರ್ಥ ಆಗಲಿಲ್ಲ? ನೀವು ಹೇಳೋದು ಕರೆಕ್ಟ್. ಅಂದರೆ ಅವನಿಗೇನು ಬೇಕೋ ಅವ್ನ ಲಾಭ, ಎಲ್ಲರಿಂದ ಏನು ಬೇಕೋ ಅದು ತೊಗೊಂಡ. ನಿಮ್ಮ ಬುದ್ಧಿ ಏನಾಗಿತ್ತು? ನಿಮ್ಮ ಬುದ್ಧಿ ಏನು ಕತೆ ಕಾಯ್ತಿತ್ತ? ನಿಮ್ಮ ತಲೆಯಲ್ಲಿ ಮೆದುಳಿಲ್ವಾ? ನೀವು ಅಷ್ಟೆಲ್ಲ ಬುದ್ಧಿವಂತರು, ಅಷ್ಟೆಲ್ಲ ವಿಷಯಗಳ ಬಗ್ಗೆ ಜ್ಞಾನ ಇದ್ದವರು. ಅಟ್ಲೀಸ್ಟು ನೀವು ಅವನು ಮಾಡಿದ ಅವನೇನೋ ಕಳ್ತನಕ್ಕಾಗಿ ಜೈಲಿಗೆ ಹೋಗಿದ್ರೆ ತೊಂದರೆ ಇಲ್ಲ ಬಿಡಿ, ಅವನ ಜೊತೆ ಅವ್ನ ಸಂಪರ್ಕ ಇಟ್ಕೋಬೋದಿತ್ತೇನೋ. ಆದರೆ ಅವನು ಮಾಡಿದ್ದು ಅತ್ಯಂತ ಹೀನಾತಿಹೀನ ಅಪರಾಧ. ಅದು ಗೊತ್ತಿದ್ದು ಕೂಡ ನೀವು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡ್ರಿಂದ ನಿಮಗೆ ಕ್ಷಮೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಲ್ ಗೇಟ್ಸ್ಗೂ ಕೂಡ ಇದೇ ಮಾತು ಅನ್ವಯ ಆಗುತ್ತೆ. ಬಿಲ್ ಗೇಟ್ಸ್ ತಾನು ಈಗ ಸಮರ್ಥನೆ ಮಾಡ್ಕೋತಿದ್ದಾರೆ, ಇಲ್ಲ ನಾನು ಈಗ ಅದೊಂದು ವರ್ಷ ಈಗ ಒಂದು ಭಾಳ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ನಾನು ಎಪ್ಸ್ಟೀನ್ ಐಲ್ಯಾಂಡ್ಗೆ ಹೋಗಿಲ್ಲ ಅಂತಾರೆ, ಮಾತೆತ್ತಾರೆ. ನಾವು ಅವನ ಐಲ್ಯಾಂಡ್ಗೆ ಹೋಗಿಲ್ಲ ಅಂತ ಹೇಳ್ಕೊಂತಾರೆ. ಎಲ್ಲರೂ ಅದನ್ನೇ ಹೇಳೋದು. ನೀವು ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಅದನ್ನೇ ಮಾತು ಹೇಳಿದ್ರು, ಎಲಾನ್ ಮಸ್ಕ್ ಅದನ್ನೇ ಹೇಳಿದ್ರು, ಬಿಲ್ ಗೇಟ್ಸ್ ಕೂಡ ಅದನ್ನೇ ಹೇಳಿದ್ರು. ಆದರೆ ಎಪ್ಸ್ಟೀನ್ ಕೇವಲ ಅಲ್ಲಿ ಮಾತ್ರ ಅದನ್ನು ನಡೆಸ್ತಾ ಇರಲಿಲ್ಲ. ಅವನ ನ್ಯೂಯಾರ್ಕ್ನ ಮ್ಯಾನ್ಷನಲ್ಲೂ ಕೂಡ ಅದು ಮಾಡ್ತಾ ಇದ್ದ, ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ತಾ ಇದ್ದ. ಅವನ ಜೆಟ್ ಏನಿತ್ತು, ಲೋಲಿತಾ ಎಕ್ಸ್ಪ್ರೆಸ್ಸು, ಅದು ಒಂದು ರೀತಿಯಲ್ಲಿ ಒಂದು ವೇಶ್ಯಾವಾಟಿಕೆಯ ಒಂದು ಪೊಟೆನ್ಷಿಯಲ್ ಕೇಂದ್ರ ಕೂಡ ಆಗಿತ್ತು. ಕಾಲ್ ಲಾಕ್ಸ್ ಎಲ್ಲ ಇದ್ದಾವೆ, ಅದರದ ಲಾಕ್ಸ್ ಎಲ್ಲ ಇದೆ, ಫ್ಲೈಟ್ ಲಾಕ್ಸ್ ಎಲ್ಲ ಇದೆ, ಬೋಟ್ ಲಾಕ್ಸ್ ಎಲ್ಲ ಇದೆ. ಸತ್ಯನ ಮುಚ್ಚಿಡ್ತಾ ಇದ್ರು ಕೂಡ ಜನಗಳಿಗೆ ಅರ್ಥ ಆಗುತ್ತೆ ಇವರೆಲ್ಲ ಈ ಪಾಪಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅಂತಲೇ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಖಂಡಿತ ಸರ್. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಫೇಸ್ಬುಕ್ಕಲ್ಲಿ ಒಬ್ಬರೊಂದು ಕಮೆಂಟ್ ಹಾಕಿದರು, ಅದನ್ನು ಓದ್ತೀನಿ ನಾನು. ದೇರ್ ಇಸ್ ಎ ಸೇಯಿಂಗ್ ಇನ್ ಜರ್ಮನಿ, ಇಫ್ ದೇರ್ ಈಸ್ ಎ ನಾಜಿ ಅಟ್ ದ ಟೇಬಲ್ ಆ್ಯಂಡ್ 10 other people sitting there talking to him, you have got a table with 11 Nazis. ಓಕೆ, ಅದೇ ರೀತಿ ಇಫ್ ದೇರ್ ಇಸ್ ಎ ವಾರ್ ಕ್ರಿಮಿನಲ್ ಅಟ್ ದ ಟೇಬಲ್ ಆ್ಯಂಡ್ ದ 10 other people sitting there talking to him, you have got a table with 11 war criminals. And if there is a pedophile at the table and 10 other people sitting there talking to him, you have got a table with 11 pedophiles. ಸೊ ಅಲ್ಲಿ ಒಬ್ಬನೇ ಇರ್ಬೋದು, ಒಬ್ಬ ಈ ಥರ ಶಿಶುಕಾಮಿ ಅಥವಾ ಒಬ್ಬ ದುಷ್ಟ, 10 ಜನ ಅವರು ಅಮಾಯಕರಂತಂದರೂ ಕೂಡ ಫೈನಲಿ ನಾವು ರಿಸಲ್ಟ್ ಅಥವಾ ಒಂದು ಇದು ಕೊಡುವಾಗ ಅಲ್ಲಿ ಇದ್ದಿದ್ದು 11 ಜನ ಶಿಶುಕಾಮಿಗಳು. ಅಂದರೆ ನೀವು ಯಾರ ಜೊತೆಗೆ ಸಖ್ಯ ಮಾಡ್ತೀರಿ, ಯಾರ ಜೊತೆಗೆ ಅಸೋಸಿಯೇಟ್ ಆಗ್ತೀರಿ ಅನ್ನೋದು ಭಾಳ ಮುಖ್ಯ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಈಚಲು ಮರದ ಕೆಳಗಡೆ ಕೂತ್ಕೊಂಡು ನೀವು ಮಜ್ಜಿಗೆ ಕುಡಿದ್ರೆ ಅದೊಂದು ಜನ ಅಂದ್ಕೊಳ್ಳೋದು ಹೆಂಡ ಅಂತಾನೆ. ಸೊ ಆ ಕಾನ್ಷಿಯಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ನೀವು 10 ಜನ ಟೆರರಿಸ್ಟ್ಗಳ ಮಧ್ಯೆ ನೀನು ಕೂತಿದ್ದೆ ಅಂದ್ರೆ ನೀನು ಟೆರರಿಸ್ಟ್, ಅದ್ರಲ್ಲಿ ಅನುಮಾನನೇ ಇಲ್ಲ. ಅದರಲ್ಲಿ ನೋಡಿದ ತಕ್ಷಣ ಅನ್ಸೋದೇ ಹಾಗೇನೆ. ಹಾಗಾಗಿ ಇದು ಒಂಥರ ಜಗತ್ತಿನ ಎಲ್ಲ ದೊಡ್ಡ ನಾಯಕರಿಂದ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ಕಲ್ತ್ಕೋಬೇಕಾದ ಪಾಠ ಏನು ಅಂದರೆ, ದುಷ್ಟರ ಸಂಘ ಮಾಡಬೇಡಿ. ಅದಕ್ಕೆ ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ ಅಂತೇಳಿ ನಮ್ಮಲ್ಲೇ ಗಾದೆ ಇದೆ, ನಮ್ಮಲ್ಲೇ ಸರ್ವಜ್ಞನ ವಚನನೇ ಇದೆ. ಸೊ ಹಂಗಾಗಿ ಒಳ್ಳೆ ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡಬೇಕು. ಕೆಟ್ಟವ್ರ ಜೊತೆ ಮಾಡಿದಾಗ ನಾಳೆ ಜನ ಮಾತಾಡೋದು ಸಹಜನೇ. ಮತ್ತು ಅದು ಇಂಥ ಅಪರಾಧಿಗಳ ಜೊತೆ ನಿಂತ್ಕೊಳ್ಳೋದು ಇದೆಯಲ್ಲ, ಅದು ಯಾರಿಗೂ ಶೋಭೆ ಕೊಡುವಂಥ ವಿಷಯ ಅಂತೂ ಖಂಡಿತ ಅಲ್ಲ ಅನ್ನೋದು ಸ್ಪಷ್ಟ. ಖಂಡಿತ ಸರ್. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಈ ಎಪ್ಸ್ಟೀನ್ ಫೈಲ್ಸಲ್ಲಿ ಏನು ಯಾರೆಲ್ಲ ಒಂದು ಶೋಷಣೆಗೊಳಗಾದರು, ಕೆಲವರೆಲ್ಲ ಕೊಲೆ ಕೂಡ ಆದಂಥವ್ರು, ಹೆಣ್ಮಕ್ಳು ಅಂದರೆ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ಇರ್ಬೋದು ಅಥವಾ ದೊಡ್ಡರಿರ್ಬೋದು, ಇವರುಗಳಿಗೆಲ್ಲ ಇನ್ನೂ ಕೂಡ 100% ನ್ಯಾಯ ಸಿಕ್ಕಿಲ್ಲ. ಯಾಕಂತೇಳಿದರೆ ಯಾರೆಲ್ಲ ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಎಪ್ಸ್ಟೀನ್ ಜೊತೆಗೆ ಇನ್ವಾಲ್ವ್ ಆಗಿದ್ರು ಅವರೆಲ್ಲರಿಗೂ ಕೂಡ ಸರಿಯಾದ ಶಿಕ್ಷೆ ಆಗುವವರೆಗೆ ನಾವು ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅವನು ಹೆಂಗೋ ಸೂಸೈಡ್ ಮಾಡಿಕೊಂಡು ಸತ್ತು ಶಿಕ್ಷೆಯಿಂದ ಬಚಾವಾದ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆ ಶಿಕ್ಷೆ ಅಂದರೆ ಅಥವಾ ಒಂದು ಸತ್ತ ನಂತರದಲ್ಲಿ ಆ ರೀತಿ ಒಂದು ಮಿಕ್ಸೆಡ್ ಫೀಲಿಂಗ್ ಬಂತು ಈ ವಿಕ್ಟಿಮ್ಗಳಿಗೆ. ಅವ್ರಿಗೆ ಅದನ್ನು ಅವ್ನು ಸತ್ತೋದಂತ ಸಂಭ್ರಮಿಸೋಕ್ಕೂ ಆಗೋದಿಲ್ಲ. ಯಾವುದೋ ಒಂದು ರೀತಿ ಅವನು ಟ್ರಯಲ್ ಆಗಬೇಕಿತ್ತು, ಅವನ ವಿಚಾರಣೆಗೆ ಒಳಪಡಬೇಕಿತ್ತು, ಕಾನೂನಿನ ವಿಚಾರಣೆಗೆ ಒಳಪಟ್ಟು ಅವನಿಗೆ ಶಿಕ್ಷೆ ಆಗಬೇಕಿತ್ತು ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡಿದರು. ಆದರೆ ಅದು ಆಗಲಿಲ್ಲ. ಅಟ್ಲೀಸ್ಟ್ ಅವನ ಜೊತೆಗೆ ಅಸೋಸಿಯೇಟ್ ಆದಂತಹ ಪ್ರತಿಯೊಬ್ಬರು, ಈಗ ಮೊನ್ನೆ ಅವನು ಸಾಯೋದಕ್ಕಿಂತ ಹಿಂದಿನ ದಿನ
ಅವನ ಕೋಟ್ಯಾಂತರ ಆಸ್ತಿ ಏನಿತ್ತು ಅದನ್ನು ಇನ್ನೊಬ್ಬಳು ಈ ಮ್ಯಾಕ್ಸ್ವೆಲ್ ಅಲ್ದೇ ಇನ್ನೊಬ್ಬ ವ್ಯಕ್ತಿ ಅತಿ ಹೆಚ್ಚು ಅದರಲ್ಲಿ ಶೇರ್ ತೊಗೊಂಡಿದ್ದಾಳೆ. ಅವಳು ಕೂಡ ಈಗ ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾಳೆ. ಸೊ ಇಂಥ ಎಲ್ಲರ ಜೊತೆಗೆ ಮತ್ತು ಯಾರ್ಯಾರು ದೊಡ್ಡ ದೊಡ್ಡ ತಲೆಗಳು ಅವ್ರು ಯಾರೇ ಆಗಿರಲಿ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಯಾರೆಲ್ಲ ಇದರಲ್ಲಿ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರ ಒಂದು ಮುಖದಲ್ಲಿ ಮಂದಹಾಸ ಬರಬೇಕು ಅಂಥೇಳಿ ನಾವು ಒಂದು ಸೇರಿಸ್ಬಿಡ್ತೀನಿ ಹರ್ಷ. ಇದು ನೀವು ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಪ್ಸ್ಟೀನ್ನ ಸಾವು ಇದೆಯಲ್ಲ, ಅದು ಕೂಡ ಸರಿಯಾಗಿ ತನಿಖೆ ಆಗಬೇಕು. ಯಾಕೆಂದ್ರೆ ಇವ್ರು ತೋರಿಸೋದು ಒಂದೇ ಆ್ಯಂಗಲ್ನ ಒಂದು CCTVಯ ಒಂದು ದೃಶ್ಯ ತೋರಿಸ್ತಾರೆ. ಅಂದರೆ ಅಲ್ಲಿ ಒಳಗಡೆ ಯಾರೂ ಹೋಗಿಲ್ಲ, ಅಲ್ಲೇನೋ ಫೌಲ್ ಪ್ಲೇ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಹಂಗಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಷ್ಟು ದೊಡ್ಡ ಅಪರಾಧಿಯನ್ನು ನಾವು ಇಟ್ಕೊಂಡಿರ್ಬೇಕಾದ್ರೆ ಅವನನ್ನ ಆ ರೀತಿ ಸಾಯೋದಕ್ಕೆ ಹೆಂಗೆ ಬಿಟ್ರಿ ನೀವು? ಇದು ಅವನ ಸಾವು ಬಹಳ ಜನಕ್ಕೆ ಬೇಕಾಗಿತ್ತು ಮತ್ತೆ ಅವನನ್ನ ಸಾಯಿಸಿರಬಹುದು ಅನ್ನುವಂಥ ಒಂದು ಥಿಯರಿನೂ ಕೂಡ ಇದೆ. ಇನ್ನೂ ಒಂದು ಕಾನ್ಸ್ಪಿರಸಿ ಥಿಯರಿ ಓಡಾಡುತ್ತೆ, ಎಪ್ಸ್ಟೀನ್ನ ಸಾಯಿಸೇ ಸತ್ತೇ ಇಲ್ಲ, ಅವನೆಲ್ಲೋ ಬದುಕಿರ್ಬೋದು, ಅವ್ನು ರಕ್ಷಣೆ ಮಾಡ್ತಾ ಇರ್ಬೋದು ಅಂತೇಳಿ. ಮ್ಯಾಕ್ಸ್ವೆಲ್ ವಿಷಯದಲ್ಲೂ ಅದನ್ನೇ, ಅವಳನ್ನ ಭಾಳ ಚೆನ್ನಾಗಿ ನೋಡ್ಕೊತಿದ್ದಾರಂತೆ. ನಮ್ಮಲ್ಲೆಲ್ಲ ಸುಮ್ಮನೆ ಸುಳ್ಳು ಹಬ್ಬಿಸ್ತಾರೆ, ಬಿರಿಯಾನಿ ಕೊಡ್ತಾರೆ ಅಂತ. ಆ ರೀತಿ ಅದು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊತದೆ. ಯಾಕೆಂತಂದರೆ ಅವಳು ಬಾಯಿ ಬಿಟ್ಟರೆ ಎಷ್ಟು ಜನರು ಬಂಡವಾಳ ಆಚೆಗೆ ಬರುತ್ತೋ ಗೊತ್ತಿಲ್ಲ. ಹೀಗಾಗಿ ಒಂದೇ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅವಳನ್ನು ಮುಗಿಸ್ಬೇಕು. ಏನು ಮಾಡ್ತಾರೋ ಗೊತ್ತಿಲ್ಲ. ಅದನ್ನೊಂದು ಸೇರಿಸ್ಬೇಕು ಅಂತ ಬಯಸ್ತೇನೆ ನಾನು ಅಷ್ಟೇ. ಖಂಡಿತ ಸರ್. ಸೊ ಹಾಗಾಗಿ ಇದು ಎಲ್ಲೋ ಅಮೇರಿಕದ ವಿಷಯ ಅಲ್ಲ, ಇಡೀ ಜಗತ್ತಿನ ವಿದ್ಯಮಾನಗಳನ್ನು ಪ್ರಭಾವಿಸಿದಂಥ ವಿಷಯ. ಜಗತ್ತಿನ ಬೇರೆ ಬೇರೆ ಸರ್ಕಾರಗಳ ಒಂದು ರೀತಿ ನೀತಿಗಳನ್ನು, ಪಾಲಿಸಿಗಳ ಮೇಲೆ ಪರಿಣಾಮ ಬೀರಿದಂಥ ವಿಷಯ. ಹಾಗಾಗಿ ಇದು ಇಡೀ ಜಗತ್ತಿನ ಎಲ್ಲ 800 ಕೋಟಿ ಜನರ ಒಂದು ಕನ್ಸರ್ನ್ ಇದು. ಹಾಗಾಗಿ ಇದರಲ್ಲಿ ಒಂದು ಸರಿಯಾದ ರೀತಿ ತನಿಖೆಗಳು ಮತ್ತೊಂದು ನಡೆಯೋದಕ್ಕೆ ಇಡೀ ಜಗತ್ತಿನಲ್ಲೇ ಒಂದು ಒತ್ತಡ ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಇಷ್ಟೊತ್ತವರೆಗೆ ನಾವು ಮಾಡಿದ್ದೀವಿ. ಇಷ್ಟೊತ್ತವರೆಗೆ ಮಾತಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್. ಇದನ್ನು ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.